ದಶಮಿಯವರೆಗೂ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಕೊನೆಗೆ ಬ್ರಹ್ಮೋತ್ಸವ ಅಂತ ಅದು ಆಶ್ವೀಜ ಶುದ್ಧ ದಶಮಿ ಬ್ರಹ್ಮರಥವನ್ನ ಬ್ರಹ್ಮದೇವರೇ ಭಗವಂತನನ್ನು ಕೂಡಿಸಿ ಉತ್ಸವ ಮಾಡ್ತಾರೆ ಅಂತ ಐತಿಹ್ಯ ಆದಿತ್ಯ ಪುರಾಣದಲ್ಲಿ ಬರ್ತದೆ. ಒಬ್ಬ ರಾಜನಿಗೆ 4 ಮಕ್ಕಳಿರಬೇಕು. ನನ್ನ ತಮ್ಮನ ಮಕ್ಕಳನ್ನ ಹಾಗೂ ನನ್ನ ಮಗಳನ್ನ ವಿವಾಹ ಮಾಡಿಕೊಳ್ಬೇಕು. ಶತ್ರುಗಳು ಕೂಡ ಯಾವಾಗ ಬೇಕಾದ್ರೂ ನನ್ನ ಮನೆ ಕಡೆ ಕಳಿಬೇಕು, ಏನಾದ್ರೂ ಉಪಾಯ ಹೇಳ್ರಿ ಅಂತ ಜನಕರಾಜ ಶತಾನಂದರನ್ನು ಪ್ರಾರ್ಥನೆ ಮಾಡಿದ. ಶತಾನಂದ ಉವಾಚ ಅಸ್ತಿ ಕಶ್ಚಿತ್ ವಿಶೇಷೋ. ಜನಕರಾಜನಿಗೆ ನೆಮ್ಮದಿ ಸಿಕ್ತದೆ. ಜನಕನ ಮನಸ್ಸಿನ ಅಭಿಲಾಷೆ ಇತ್ತು, ಒಬ್ಬ ರಾಜನಿಗೆ 4 ಮಕ್ಕಳಿರಬೇಕು, ಆ 4 ಮಕ್ಕಳಿಗೆ ನಾನು 4 ಕನ್ಯಾದಾನ ಮಾಡ್ತೇನೆ ಅಂತಂದಿದ್ದ. ರಾಮನಿಗೆ ತಮ್ಮ ಲಕ್ಷ್ಮಣನ ಭರತನ ತಮ್ಮ ಶತ್ರುಘ್ನ, 4 ಮಕ್ಕಳು ದಶರಥ ರಾಜನಿಗೆ ಕಲ್ಯಾಣ ನಡೀತದೆ, ಅಭೀಷ್ಟಗಳು ಪೂರ್ಣ ಆಗ್ತಾವೆ ಅಂತ ಫಲ ಹೇಳಿದ್ದಾರೆ. ಒಂದೇ ಪರ್ವತಕ್ಕೆ 4 ನಾಮಗಳು ಬಂತು ಅಂತಂದ್ರು. ತ್ರೇತಾಯಾಮ್ ಕೃತೆ ವೃಷಾದ್ರಿಂ ವಕ್ಷಂತಿ. ತ್ರೇತಾಯಾಮ್ ಅಂಜನಾ ತಪ ಪಾರಾಯಣ ಮಾಡ್ತಾ ಇದ್ರು, ಅದನ್ನ ಕೆಡಿಸ್ತಿದ್ದ, ಅವರಿಗೆ ಥಳಿಸ್ತಿದ್ದ. ರಾಕ್ಷಸೋ ರೂಕ್ಷಕರ್ಮಕೃತ. ರಾಕ್ಷಸನಾಗಿ ಕ್ರೂರ ಕೆಲಸಗಳನ್ನು ಮಾಡೋದೇನು ಕಡಿಮೆ ಮಾಡಿರಲಿಲ್ಲ. ಹೀಗೆ ಕ್ರೂರ ಕೆಲಸ ಮಾಡೋದು ಈ ರೀತಿ ಒಂದೆಡೆ ದೇವರ ಪೂಜೆ ಸತ್ಕರ್ಮ ಮಾಡೋದು ಒಂದು ಕಡೆ ಆದ್ರೆ, ಋಷಿ ಮುನಿಗಳನ್ನೆಲ್ಲ ಕ್ರೌರ್ಯದಿಂದ ಥಳಿಸೋದು, ಹಿಂಸೆ ಕೊಡೋದು ಮತ್ತೊಂದು ಕಡೆ. ಹೀಗೆ ಒಳ್ಳೆ ಕೆಲಸನೂ ಮಾಡೋದು, ಕೆಟ್ಟ ಕೆಲಸನೂ ಮಾಡೋದು ಮಾಡ್ತಾ ಇದ್ದ. ಒಮ್ಮೆ ಅವನಿಗೆ ಭಗವಂತ ಪ್ರಕಟನಾದ ಶ್ರೀನಿವಾಸ ವಿಷ್ಣು ಪ್ರಕಟನಾಗಿ ಕೇಳ್ತಾನೆ, ವೃಷಭಾಸುರ, ನಿನಗೇನು ವರ ಬೇಕು ಕೇಳ್ಕೋ. ನಿನಗೇನು ವರ ಬೇಕು ಅಂತ ನೀನು ತಪಸ್ಸು ಮಾಡ್ತಿದ್ದಿ, ಜಪ ಮಾಡ್ತಿದ್ದೆ. ಹೇಳ್ದ, ನನಗೇನು ವರ ಬೇಕು, ನಾನು ಬೇರೆ ಯಾವುದನ್ನು ಬಯಸಿಲ್ಲ, ಈ ಪರ್ವತಕ್ಕೆ ನನ್ನ ನಾಮ ಬಂದ್ರೆ ಸಾಕು ಅಂತಂದ. ಭಗವಂತ ಯುದ್ಧ ಮಾಡಿ ಅವನ ತಲೆನೂ ಕತ್ತರಿಸ್ತಾನೆ. ಆಗಲಿಂದ ಆ ಪರ್ವತಕ್ಕೆ ಅವನ ಹೆಸರು ಬರೋ ಹಾಗೂ ಮಾಡ್ತಾನೆ. ಕೃತಯುಗದೊಂದಿಗೆ ಸತ್ಫಲಗಳಿಲ್ಲ ಅಂತ ಶ್ರೀ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ದುಷ್ಕರ್ಮ ಮಾಡಿದವನಿಗೆ ಯಾವತ್ತೂ ಸತ್ಫಲ ಸಿಗಲಾರದು, ಸತ್ಕರ್ಮ ಮಾಡುವವನಿಗೆ ದುಷ್ಫಲ ಇಲ್ಲ ಅಂತ ಹೇಳಿದಂತೆ ನಾವು ಕೂಡ ಸತ್ಕರ್ಮ ಮಾಡ್ತಿದ್ರೆ ಅದಕ್ಕೆ ಏನ್ ಬೇಕೋ ಅದೇ ಫಲ ಕೊಡ್ತಾನೆ. ಇಲ್ಲ ದುಷ್ಕರ್ಮ ಮಾಡ್ತೇವೆ ಅಂದ್ರೆ ಅದಕ್ಕೆ ತಕ್ಕಂತೆಯೇ ಫಲ ಕೊಡ್ತಾನೆ. ಈ ಎರಡರ ವಿವೇಕ ಇಟ್ಟುಕೊಂಡು ಮನುಷ್ಯ ಕರ್ಮದಲ್ಲಿ ತೊಡಗಲಿ, ಸತ್ಕರ್ಮದಲ್ಲಿ ತೊಡಗಲಿ. ಅವನು ದುಷ್ಕರ್ಮದಲ್ಲಿ ತೊಡಗಿ ತಾನು ದುಃಖಕ್ಕೀಡಾಗುವುದು ಬೇಡ ಅನ್ನೋ ಸಂದೇಶವನ್ನು ವೃಷಭಾಚಲ ಮಹಿಮೆಯಿಂದ ತೋರಿಸ್ತಾ ಇದ್ದಾರೆ. ಎರಡನೆಯ ಯುಗ ತ್ರೇತಾಯುಗ. ತ್ರೇತಾಯುಗದಲ್ಲಿ ಭಗವಂತ ಮತ್ತೊಂದು ಚರಿತ್ರೆಯನ್ನು ತೋರಿಸಿದಾನೆ. ಮತಂಗ ಮುನಿಗಳ ಮಾತಿನಂತೆ ಆಕಾಶಗಂಗೆಯಲ್ಲಿ ದಿನ ಸ್ನಾನ ಮಾಡಬೇಕು. ಹೀಗೆ ಅತಿಥಿ ಸತ್ಕಾರ ಉಪವಾಸರತಳಾಗಿ ಆಕಾಶಗಂಗೆಯಲ್ಲಿ ಮಿಂದು ಅವಳು ಮಾಡಿದ ತಪಸ್ಸಿನ ಫಲವಾಗಿ ಬಹಳ ಗುಣವಂತನಾದ ಮಗನನ್ನ ಪಡಿಲಿಕ್ಕಾಯ್ತಂತೆ. ಇದು ಅಂಜನೆಯ ಭಕ್ತಿಗೆ ವಾಯು ಪ್ರಸನ್ನನಾದಂತಹ ಕಥೆ. ಈ ರೀತಿ ಅಂಜನಾಚಲದ ಮಹಿಮೆ. ಮೂರನೆಯ ಯುಗ ದ್ವಾಪರ ಯುಗ. ದ್ವಾಪರ ಯುಗದೊಳಗೆ ಆ ಪರ್ವತಕ್ಕೆ ಶೇಷಾಚಲ ಅಂತ ಹೆಸರು ಬಂತು. ದ್ವಾಪರೇ ಶೇಷ ಶೈಲೇತಿ. ಶೇಷಾಚಲ ಅಂತ ಯಾಕೆ ಹೆಸರು ಬಂತು? ಶೇಷ ಭಗವಂತನ ಮಂದಿರದ ದ್ವಾರಪಾಲಕನಾಗುವ ಸಂದರ್ಭ ಬಂತಂತು ಒಮ್ಮೆ. ಸಾಮಾನ್ಯವಾಗಿ ಜಯ, ವಿಜಯ, ನಂದ, ಸುನಂದ, ಕುಮುದ, ಕುಮುದಾಕ್ಷ, ಬಲ, ಪ್ರಬಲ ಅಂತ ಇವರು ಭಗವಂತನ ಮನೆ ಬಾಗಿಲು ಕಾಯ್ತಾ ಇರ್ತಾರೆ. ಯಾವಾಗಲೂ ದಿನ ದೇವರ ಪೂಜೆ ಮಾಡಬೇಕಾದ್ರೆ ಇವರ ಅನುಮತಿ ತಗೊಂಡು ಮಾಡಬೇಕು ಅಂತ ಹೇಳ್ತಾರೆ.
ನಂದಾಯಾಥ ಸುನಂದಾಯ ಶ್ರಿಯೈ ಚ ಕುಮುದಾಯ ಚ ಕುಮುದಾಕ್ಷಾಯೋತ್ತರೇ ಚ ದ್ವಾರಪಾಲಾಶ್ಚ ಪೂಜಯೇತಂತ. ಭಗವಂತನ ದ್ವಾರಪಾಲಕರಿವರೇ. ಭಗವಂತನ ಮಂದಿರದೊಳಗೆ ಪ್ರವೇಶ ಮಾಡುವಾಗ ದ್ವಾರಪಾಲಕರ ಅನುಮತಿ ಪಡೆದು ಆಮೇಲೆ ಪೂಜೆ ಮಾಡಬೇಕು, ಒಳಗೆ ಹೋಗ್ಬೇಕು. ಈ ಸಂದರ್ಭದಲ್ಲಿ ಅವರಿಬ್ಬರು ಆ ಪೂರ್ವ ದ್ವಾರಪಾಲಕರು ಇರಲಿಲ್ಲ. ಅದಕ್ಕೆ ಭಗವಂತ ಹೇಳ್ದ, ಶೇಷ ಹಾಸಿಗೆಯಾಗಿ ಸೇವೆ ಮಾಡ್ತಿದ್ದಿ, ಇವತ್ತು ನೀನು ದ್ವಾರಪಾಲಕನಾಗಿ ಸೇವೆ ಮಾಡು ಅಂತಂದ. ಆಯಿತು ಅಂತ ಕೈಯಲ್ಲಿ ಬಂಗಾರದ ದಂಡ ಹಿಡಿದು ಬಾಗಿಲು ಕಾಯ್ತಾ ನಿಂತಿದ್ದಾನೆ, ದಂಡ ಕೈಯಲ್ಲಿ ಇಟ್ಕೊಂಡು. ಯಾರು ಬಂದ್ರು ಬಿಡಬೇಡ ಅಂತಿದ್ದ ವಿಷ್ಣು. ಒಳಗಡೆಯಲ್ಲಿ ತಾನು ಲಕ್ಷ್ಮಿ ಇಬ್ಬರೇ ಇದ್ದಾರಂತೆ. ಭಗವಂತ ಪ್ರೇರೇಪಣೆ ಮಾಡಿದ ವಾಯುವಿಗೆ, ಮಲಯಾಚಲದಲ್ಲಿ ಇದ್ರಂತೆ ವಾಯುದೇವರು. ಮಲಯಾಚಲ ನಿವಾಸಿ ವಾಯುದೇವರು ಈಗಲೇ ವಿಷ್ಣುನನ್ನು ಭೇಟಿ ಆಗಬೇಕು ಅಂತ ಬಹಳ ವೇಗವಾಗಿ ಬಂದ್ರಂತೆ. ಒಳಗಡೆ ಹೋಗ್ಬೇಕು ಅಂತ ವಾಯು ಕೈಯಲ್ಲಿ ಬಂಗಾರದ ದಂಡ ಹಿಡಿದಂತಹ ಶೇಷ ತಡೆದು ಬಿಟ್ಟ. ಒಳಗೆ ಹೋಗೋ ಹಾಗಿಲ್ಲ, ಬಹಳ ಪ್ರಸಿದ್ಧ ಕಥೆ ಇದೆ. ಹೋಗ್ಬೇಕು ಅಂತ ವಾಯು ಬಿಡ್ತಾ ಇಲ್ಲ. ಬಹಳ ಗರ್ವದಿಂದ ವಾಯುನನ್ನು ತಡೆದು ಬಲದಲ್ಲಿ, ಜ್ಞಾನದಲ್ಲಿ, ವಿಷ್ಣು ಭಕ್ತಿಯಲ್ಲಿ, ವೈರಾಗ್ಯದಲ್ಲಿ ನನಗೆ ಸಮಾನರು ಯಾರಿದ್ದಾರೆ ವಾಯು? ನನ್ನ ಮೇಲಿರುವಷ್ಟು ವಿಷ್ಣುವಿಗೆ ಪ್ರೀತಿ ಇನ್ಯಾರ ಮೇಲಿದೆನೋ ವಾಯು? ಹಾಗಾಗಿ ನನ್ನನ್ನು ಯಾವಾಗಲೂ ಅಂತಃಪುರದಲ್ಲಿ ಇಟ್ಟುಕೊಂಡಿದ್ದಾನೆ ಹಾಸಿಗೆಯಾಗಿ. ನಿನ್ನ ಮೇಲೆ ಅಷ್ಟು ಪ್ರೀತಿ ವಿಷ್ಣುವಿಗೇನಿಲ್ಲ, ಅದಕ್ಕೆ ನಿನ್ನ ದೂರ ಇಟ್ಟಿದ್ದಾನೆ ಅಂತಂದ್ರಂತೆ. ಅದಕ್ಕೆ ವಾಯು ಹೇಳ್ದ, ನೋಡು, ಅಂತಃಪುರದಲ್ಲಿ ಯಾವಾಗಲೂ ಬೆಕ್ಕು ಓಡಾಡ್ತಾ ಇರ್ತದೆ. ರಾಜನ ಮನೆ ಒಳಗೆ ಬೆಕ್ಕು ಎಲ್ಲಿ ಬೇಕಾದಲ್ಲಿ ಓಡಾಡ್ತದೆ. ಅಡಿಗೆ ಮನೆಗೂ ಹೋಗ್ತದೆ, ದೇವರ ಕೋಣೆಗೂ ಹೋಗ್ತದೆ, ಮಲ್ಕೊಳ್ಳೋ ಕೋಣೆಗೂ ಹೋಗ್ತದೆ ಅಂಥೇಳಿ ಗಜಶಾಲೆಯಲ್ಲಿರುವಂತಹ ಆನೆಗಿರುವ ಮರ್ಯಾದೆ ಬೆಕ್ಕಿಗಿರಲ್ಲ, ನೆನಪಿರ್ಲಿ ಅಂತಂದ. ಗಜಶಾಲೆಯಲ್ಲಿ ಗಜ ಇರ್ತದೆ, ಅದು ಅಂಬಾರಿ ಹೊರ್ತದೆ, ರಾಜನನ್ನು ಹೊತ್ತು ಮೆರವಣಿಗೆ ಮಾಡ್ತದೆ. ಆ ಗಜಕ್ಕಿರೋ ಮರ್ಯಾದೆ ಗಜಕ್ಕೇನೆ, ಬೆಕ್ಕಿಗೆ ಬರ್ಲಿಕ್ಕಿಲ್ಲ ಅಂತಂದ. ಹೀಗೆ ವಾಯು ಸಮಾಧಾನದಿಂದ ಯುಕ್ತಿಯಿಂದ ಮಾತನಾಡ್ತಾನೆ. ಶೇಷ ಕೇಳ್ತಾ ಇಲ್ಲ, ಬಿಡಲ್ಲ ಅಂದ್ರೆ ಬಿಡಲ್ಲ ಅಂತಾನೆ. ತಾನೇ ವಿಷ್ಣುವಿನ ಸರಿಯಾದ ಭಕ್ತ ಅಂತಾನೆ. ಕೊನೆಗೆ ವಾಯು ಶೇಷರಿಬ್ಬರ ಮಾತುಗಳು ಒಳಗಿರುವಂತಹ ವಿಷ್ಣುವಿಗೆ ಕೇಳಿಸಿ ವಿಷ್ಣು ಹೊರಗೆ ಬಂದ. ಏನ್ ಕಲಹ ಇದು ಅಂತ. ಕಿಮರ್ಥಂ ಕ್ರೋಶಸೆ ಶೇಷ, ಯಾಕಷ್ಟು ಕ್ರೋಶಸೆ, ಕರ್ಕಶ ಧ್ವನಿಯಿಂದ ಮಾತನಾಡ್ತಾ ಇದ್ದಿ, ಕ್ರೋಶಗೊಂಡು ಮಾತಾಡ್ತಿದ್ದಿ ಶೇಷ, ಯಾರು ಬಂದಿದ್ದಾರೆ? ಎಲ್ಲ ಗೊತ್ತವನಿಗೆ, ಆದ್ರೂ ಗೊತ್ತಿಲ್ಲದಂತೆ ನಟನೆ ಮಾಡಿದ. ಹೊರಗೆ ಬಂದು ಕೇಳಿದಾಗ ವಾಯು ನಮಸ್ಕಾರ ಮಾಡ್ತಾನೆ ಭಕ್ತಿಯಿಂದ. ಶೇಷ ಗರ್ವದಿಂದ ಉತ್ತರ ಬೇರೆ ಕೊಡ್ತಾನೆ. ಅವರಿಬ್ಬರ ಮಾತು ಏನಾಗಿತ್ತು ಅಂತ ಗೊತ್ತಿದ್ದರಿಂದ ಕೇಳಿ ಶೇಷವಾಯು ಇಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ನಿರ್ಣಯ ಮಾಡಿಬಿಡೋಣ ಅಂತ ಹೊರಟ ಭಗವಂತ. ಎಲ್ಲ ಗೊತ್ತಿದೆ ದೇವರಿಗೆ, ಆದರೂ ಲೋಕದೃಷ್ಟಿಯಿಂದ ನಿರ್ಣಯ ಮಾಡಿಸ್ತಾನೆ. ನಿನ್ನ ದೇಹವನ್ನ ಶೇಷ, ನಿನ್ನ ಶಕ್ತಿಯೆಲ್ಲ ಹಾಕಿ ಆ ಪರ್ವತಕ್ಕೆ ಹೋಗಿ ಸುತ್ತುಗೋ, ಆನಂದಗಿರಿಗೆ. ಮೇರು ಪರ್ವತದ ಮಗ ಈತ. ಸ್ವಲ್ಪವೂ ಬಲ ಕಡಿಮೆ ಮಾಡಬೇಡ. ಮತ್ತೆ ನಿನ್ನನ್ನೇನಾದ್ರೂ ಆ ಪರ್ವತಕ್ಕೆ ಸುತ್ತುಕೊಂಡಾಗ ವಾಯು ನಿನ್ನ ಅಡುಗೆಯಾಡಿಸಿದ ಅಂತಾದ್ರೆ ಅವನೇ ಬಲಿಷ್ಠ, ಅವನೇ ಶ್ರೇಷ್ಠ. ಬರೀ ಬಾಯಿ ಮಾತಿನಿಂದ ಇದು ಆಗೋದಲ್ಲ, ಹೋಗಿ ಸುತ್ತುಗೋ ಅಂತ ಹೇಳಿದ್ರೆ ಸುತ್ತುಕೊಂಡ. ಕನಿಷ್ಠಾಂಗುಲಿ ಸಂಸ್ಪರ್ಶಾತ್, ಕಿರುಬೆರಳನ್ನ ಸ್ಪರ್ಶ ಮಾಡ್ತಿರ್ಲಿಕ್ಕೇನೆ ಆ ಬೆಟ್ಟ ಸಮೇತ ಶೇಷ ಅಲ್ಲಿಂದ ಹೊರಟ. ಸುಮ್ಮನೆ ಕಿರುಬೆರಳಿಂದ ತಾಕ್ಸಿದಾನಷ್ಟೇ ವಾಯು. ಅಲ್ಲಿಂದ ಹೊರಟದ್ದು ಇವತ್ತು ಎಲ್ಲಿ ತಿರುಪತಿ ಅಂತ ಅಂತೇವಲ್ಲ, ಅಲ್ಲಿಗೆ ಬಂದ್ಬಿತ್ತಂತೆ. ಮಧ್ಯದಲ್ಲಿ ಕೇಳ್ಕೊಳ್ತಾನೆ ಮೇರು ಪರ್ವತ, ಕ್ಷಮ ಮಾಡಪ್ಪ ಮಾರಾಯ, ನೀವಿಬ್ರು ಜಗಳಾಡ್ತಾ ನನ್ನ ಮಗುನ್ ಯಾಕೆ ಹೀಗೆ ಮಾಡಿದ್ರಿ ಅಂತ. ಯಾಕಂದ್ರೆ ಆ ಪರ್ವತ ಮೇರು ಪರ್ವತದ ಮಗ. ಆ ಪರ್ವತದ ಮಾತು ಕೇಳಿ ವಾಯು ಹೋಗ್ತಿದ್ದಂತಹ ಶೇಷನ ಸುತ್ತುಕೊಂಡ ಆನಂದಗಿರಿಯನ್ನ ವೇಗ ಕಡಿಮೆ ಮಾಡಿದ. ಆ ವೇಗ ಕಡಿಮೆ ಆದ ಕೂಡಲೇ ಅಲ್ಲೇ ನಿಂತುಕೊಂತು ಅಂತ ಪುರಾಣ ಹೇಳ್ತದೆ. ಆಗ ಶೇಷನಿಗೆ ಒಳಗಿರುವ ಗರ್ವ ಎಲ್ಲ ದೂರ ಆಗಿತ್ತು. ವಾಯುದೇವರಿಗೆ ನಮಸ್ಕಾರ ಮಾಡ್ತಾ, ನಮಸ್ತೆ ವಾಯೋ
ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ನಮಸ್ಕಾರ ಮಾಡಿ, ನೀನೇ ಪ್ರತ್ಯಕ್ಷ ಬ್ರಹ್ಮ, ಕ್ಷಮಿಸ್ಬಿಡು ನನ್ನ ಅಂತ ಕೇಳ್ಕೊಂಡ ಅಂತ ಪುರಾಣದ ಕಥೆ. ಆಗ ಆ ಪರ್ವತಕ್ಕೆ ಶೇಷಾಚಲ ಅಂತ ಹೆಸರಿಟ್ರಂತೆ. ಶೇಷನಂತೆ ಯಾರಾದ್ರೂ ಗರ್ವ ಮಾಡಿದ್ರೆ ಅವರಿಗೆ ಅವಮಾನ ಆಗ್ತದೆ, ಅದಕ್ಕೆ ದೊಡ್ಡವರ ಮುಂದೆ ಹಿರಿಯರ ಮುಂದೆ ಗರ್ವದಿಂದ ವರ್ತಿಸಬಾರ್ದು ಅಂತ ಸೂಚನೆ ಕೊಡ್ಲಿಕ್ಕೆ, ತಿಳಿಸ್ಲಿಕ್ಕೆ ಬೆಟ್ಟಕ್ಕೆ ಶೇಷಾಚಲ ಅಂತ ಹೆಸರಿಟ್ಬಿಟ್ರಂತೆ. ಹೀಗೆ ಶೇಷಾಚಲದ ಕಥೆ ದೊಡ್ಡವರನ್ನು ವಿರೋಧಿಸಿ ಅವ್ರ ಮುಂದೆ ಗರ್ವ ತೋರಿಸಬಾರ್ದು ಅಂತ ಮಾಡಿದ ಕಥೆ. ವಾಯು ಶೇಷನಿಗಿಂತ ಉತ್ತಮ ಅಂತ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಮಾಡಿದ ಕಥೆ. 4ನೆಯ ಯುಗದಲ್ಲಿ 4ನೇ ಹೆಸರು ಕಲೌ ಶ್ರೀ ವೆಂಕಟಾಚಲಂ. ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಯಾಕೆ ಹೆಸರು ಬಂತು? ವೇಮ್ ಅಂದ್ರೆ ಪಾಪ. ಅರಾಯಕಾಣೆ ವಿಕಟೆ ಗಿರಿಂಗಚ್ಛ ಅಂತ ಒಂದು ವೇದ ಮಂತ್ರ. ಆ ವೇದದಲ್ಲಿ ಈ ಪರ್ವತದ ಮಹಿಮೆ ಹೇಳ್ತದೆ. ಪಾಪಗಳನ್ನು ಮಾಡಿದವರು ಕಲಿಯುಗದಲ್ಲಿ ಕಳೆದುಕೊಳ್ಬೇಕು ಅಂತ ಅನಿಸಿದಾಗೆಲ್ಲ ಬೆಟ್ಟಕ್ಕೆ ಹೋಗ್ಬೇಕಂತೆ. ಯಾಕಂದ್ರೆ ಭೂಧರ ಸ್ಪರ್ಶ ಮಾತ್ರೇಣ ಭೂಧರ ಆ ಬೆಟ್ಟವನ್ನು ಸ್ಪರ್ಶ ಮಾಡ್ತಾ ಇದ್ರೆ ಒಳಗಿರೋ ಪಾಪಗಳೆಲ್ಲ ಕಳೀತಾ ಇರ್ತದಂತೆ. ಇದಕ್ಕೊಂದು ಕಥೆನೇ ಹೇಳ್ತದೆ ಪುರಾಣ. ಹಿಂದೆ ಮಾಧವ ಅಂತ ಒಬ್ಬ ವಿಪ್ರನಿದ್ದ. ಅವನಿಗೆ ವಿವಾಹ ಆಗಿತ್ತು. ಹಗಲು ಹೊತ್ತು ತನ್ನ ಹೆಂಡತಿಯನ್ನ ಸಂಗ ಮಾಡಬೇಕು ಅಂತ ಕಾಮಾತುರನಾದ. ಕಾಮನೇ ಬಹಳ ದೊಡ್ಡ ಶತ್ರು ಮನುಷ್ಯನಿಗೆ. ಕೃಷ್ಣ ಗೀತೆಯಲ್ಲಿ ಕಾಮಶತ್ರುವಿನ ವಿವರಣೆ ಕೊಟ್ಟಿದ್ದಾನೆ. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ಕಾಮ ಏಷ ಕ್ರೋಧ ಏಷಃ. ಕಾಮ ಬಹಳ ದೊಡ್ಡ ಶತ್ರು. ಮಹಾಶನೋ ಮಹಾಪಾಪ್ಮ ವಿದ್ಯೇನಂ. ಮಹಾಶನಃ ಮಹಾಪಾಪ್ಮ ಅಂತ ವಿವರಣೆ ಕೊಟ್ಟಿದ್ದಾನೆ. ಯಾರನ್ನಾದ್ರೂ ಹೊರಗಡೆ ಇದ್ದ ಶತ್ರುಗಳನ್ನು ಗೆಲ್ಲಬಹುದು, ಆದರೆ ನಮ್ಮ ಒಳಗೆ ಸೇರಿಕೊಳ್ಳುವ ಕಾಮಶತ್ರುಗಳನ್ನು ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಮಾಧವನಿಗೆ ಆ ಕಾಮ ಹೆಚ್ಚಾಯಿತು. ಕಾಮಾತುರಾಣ ನಭಯಂ ನ ಲಜ್ಜಾ ಅಂತ ಹೇಳ್ತಾರೆ. ಹೆಂಡತಿ ಉಪದೇಶ ಮಾಡ್ತಾಳೆ. ಮನೆಯೊಳಗೆ ಅಗ್ನಿಹೋತ್ರ ನಡೀತಾ ಇದೆ, ಸೂರ್ಯೋದಯ ಆಗಿದೆ, ಪೂಜೆಯ ಸಂದರ್ಭ ಇದು, ಹೀಗಾಗಬೇಡ ಅಂತ ಎಷ್ಟು ಹೇಳಿದ್ರು ಇಲ್ಲ. ಕೊನೆಗಾತ ಸಮಿತ್ ತರ್ತೇನೆ ಅಂತ ಹೊರಟ. ಇವಳು ನೀರು ತರ್ತೇನೆ ಅಂತ ಹೊರಟ್ಲು. ಹೆಂಡತಿ ಚಂದ್ರಲೇಖೆ. ಅಲ್ಲೊಬ್ಳು ಕುಂತಲೆ ಅಂತ ವೇಶ್ಯರನ್ನು ಕಂಡು ಪೂರ್ಣ ಮೋಹಿತನಾದ. ಅವಳು ಉಪದೇಶ ಮಾಡಿದ್ಲಂತೆ. ಎಷ್ಟು ಬೇಡ ಬೇಡ ಅಂತ ಉಪದೇಶ ಮಾಡಿದ್ರು ಕೂಡ ಅವಳ ಮಾತನ್ನ ಕೇಳಲಿಲ್ಲ. ಕುಂತಲೆಯ ಸ್ಪರ್ಶದಿಂದ ಭ್ರಷ್ಟನಾದ ಅಂತದೆ ಪುರಾಣ. ನೋಡಿ, ಮನುಷ್ಯ ಎಷ್ಟು ದೊಡ್ಡ ಸಾಧಕನಾಗಿದ್ದ ಮಾಧವ. ಪಂಚಯಜ್ಞ ಪರಾಯಣ ಪಂಚಾನನ ಸಮುದ್ಧಿತಿ ದ್ವಿತೀಯ ಯುವ ಭಾಸ್ಕರ. ವಯಸ್ಸು ಸಣ್ಣದು, 4 ವೇದಗಳನ್ನು ಅಧ್ಯಯನ ಮಾಡಿ ಪಂಚಯಜ್ಞಗಳನ್ನು ದಿನನಿತ್ಯ ಆಚರಣೆ ಮಾಡಿಕೊಂಡು ಒಳ್ಳೆ ಸದಾಚಾರ ಸತ್ಯವಂತನಾದಂಥವನು ಕಾಮಶತ್ರುವನ್ನು ಗೆಲ್ಲಿಕ್ಕಾಗದೇನೆ ಕುಂತಲೆಗೆ ಪರವಶನಾಗಿಬಿಟ್ಟ. ಭ್ರಷ್ಟನಾದ. ಸುರಾಪಾನ ಮಾಡುವ ಹಾಗಾಯ್ತು, ಮಾಂಸ ತಿನ್ನುವ ಹಾಗಾಯ್ತು. ಅಂತೂ ಎಲ್ಲ ರೀತಿಯಿಂದ ಭ್ರಷ್ಟನಾದಂಥ ಮಾಧವ ಅವಳೊಟ್ಟಿಗೆ ಕಾಲ ಕಳೆದ. ಸುಮಾರು ವರ್ಷಗಳ ಕಾಲ ಕಳೆದಾಗ ಕುಂತಲೆ ತೀರಿ ಹೋದ. ಕೊನೆಗೆ ದೇಹ ಎಷ್ಟೇ ಆಗಲಿ ಅಸ್ಥಿರವೇ. ಅದು ಕಳೆದೋಯ್ತು, ದೇಹ ಬಿದ್ದೋಯ್ತು. ಇವನಿಗೇನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ. ಕಾಡಿನಲ್ಲಿ ಒಬ್ಬಂಟಿಗನಾದ. ಉತ್ತರ ಭಾರತದ ಕಡೆಯಿಂದ ಯಾತ್ರೆಗೆ ಅಂತ ಬರ್ತಿದ್ದಾರೆ ದಕ್ಷಿಣಕ್ಕೆ. ಅವರೊಟ್ಟಿಗೆ ಇವನು ಸೇರಿಕೊಂಡು ಕಪಿಲ ತೀರ್ಥದ ಸನ್ನಿಧಿಗೆ ಬಂದಂತೆ. ಅಲ್ಲಿ ಶ್ರಾದ್ದ ಮಾಡಿ ಪಿಂಡ ಪ್ರದಾನ ಮಾಡ್ತಾನೆ ಕಪಿಲ ತೀರ್ಥದಲ್ಲಿ. ಕಪಿಲ ತೀರ್ಥದ ಮಹಿಮೆ ಬಹಳ ಅಂತದೆ ಪುರಾಣ. ಮಣ್ಣಿನಿಂದ ಪಿಂಡ ಪ್ರದಾನ ಮಾಡಿದ ಅಷ್ಟೇ. ಮೃತ್ಪಿಂಡ ದಾನೇನ ಪಿತಾಮಹಾದ್ಯಾಹ ಮುಕ್ತಿಂ ಪ್ರಯಾತ ಮುರವೈರಿ ಶಾಸನಾತ್. ಮಣ್ಣಿನಿಂದಲೇ ಪಿಂಡ ಪ್ರದಾನ ಮಾಡಿದ್ರು ಆ ಮಾಧವನಿಗೆ ಪಿತೃಗಳು ತೃಪ್ತರಾಗಿ ಅನುಗ್ರಹಿಸಿದ್ರು ಅಂತದೆ. ಯಾಕೆ ಅಂದ್ರೆ ಆ ಕಪಿಲ ತೀರ್ಥದ ಮಹಿಮೆ ಅಂತಹದ್ದು ಅಂತ ಹೇಳಿದ್ದಾರೆ. ಅವನಿಗೆ ಮುಕ್ತಿ ಕೊಟ್ಟರು. ನಾನು ಎಂಥ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪನೂ ಆಯಿತು.
ಮಾಧವನಿಗೆ. ನನ್ನ ಪಾಪಗಳನ್ನು ಕಳ್ಕೊಳ್ಬೇಕು, ನಾನು ವರಾಹಸ್ವಾಮಿಯ ದರ್ಶನ ಮಾಡಬೇಕು ಅಂತ ಕಪಿಲ ತೀರ್ಥದಿಂದ ಬೆಟ್ಟದ ಬಳಿಗೆ ಬಂದ. ಯಾವಾಗ ಆ ಪರ್ವತವನ್ನು ಸ್ಪರ್ಶ ಮಾಡಿದ್ದೋ, ಆ ಸ್ಪರ್ಶ ಮಾಡಿದ ಕೂಡಲೇ ಮಾಧವನ ಒಳಗಡೆಯಿಂದ ವಮನ ಆಗ್ಲಿಕ್ಕೆ ಶುರು ಆಯ್ತಂತೆ ಪಾಪಗಳೆಲ್ಲ. ಕುಡಿಬಾರದು ಕುಡಿದಿದ್ದ, ತಿನ್ನಬಾರದು ತಿಂದಿದ್ದ, ವಾಂತಿ ಮಾಡ್ಕೊಳ್ತಾ ಇದ್ದಾನಂತೆ. ಯಥಾ ಮಕ್ಷಿಕ ಭಕ್ಷಣಾತ್, ಯಾವ್ದಾದ್ರೂ ಒಂದು ಮಕ್ಷಿಕ ಕೀಟ ಬಾಯಲ್ಲಿ ನುಂಗಿದ್ರೆ ಎಷ್ಟು ನೋವು ಆಗಬೇಕೋ ಅಷ್ಟು ನೋವು ಆಯ್ತಂತೆ, ಅಷ್ಟು ಕ್ಲೇಶ ಆಯ್ತು. ಅಂತೂ ಹೊರಗೆಲ್ಲ ಕಾರಿ ಕಾರಿ ಬೆಟ್ಟದ ಮೇಲೆ ಬಿದ್ದಂಥ ವಾಂತಿ ಅದು ಸುಟ್ಟು ಭಸ್ಮ ಆಗಿ ದುರ್ಗಂಧ ದೇವಲೋಕಕ್ಕೆ ತಾಗ್ಲಿಕ್ಕೆ ಶುರು ಆಯಿತು ಅಂತದೆ ಪುರಾಣ. ಅವನು ಮೇಲೆ ಹತ್ತೋ ಅಷ್ಟರಲ್ಲಿ ಪೂರ್ಣ ದೇವತೆಗಳೆಲ್ಲ ಆಕಾಶದಲ್ಲಿ ಬಂದು ನಿಂತಿದ್ರಂತೆ. ಬ್ರಹ್ಮದೇವರೇ ಕರೆದ್ರಂತೆ ಮಾಧವನನ್ನ, ಗತಪಾಪೋಸಿ ಮಾಧವ, ಹೇ ಮಾಧವ, ನಿನ್ನ ಪಾಪಗಳೆಲ್ಲ ಕಳೆದಿದೆ, ನಿನ್ನ ಪಾಪ ಪರಿಹಾರ ಆಗಿದೆ, ವ್ಯಥೆ ಪಡಬೇಡ, ಸ್ವಾಮಿ ತೀರ್ಥದಲ್ಲಿ ಒಂದ್ಸಲಿ ಸ್ನಾನ ಮಾಡು, ಈ ದೇಹವನ್ನು ಇಲ್ಲಿಗೆ ಬಿಟ್ಬಿಡು, ನಿನ್ನ ಭಾಗ್ಯ ಎಂಥದ್ದು, ಮುಂದೆ ಆಕಾಶ ರಾಜ ಅಂತ ಆಗ್ತಿ, ನಿನ್ನ ಅಳಿಯನಾಗಿ ಭಗವಂತ ಜಗತ್ಪತಿ ಶ್ರೀನಿವಾಸ ಬರ್ತಾನೆ, ಆದ್ರೆ ನಿನ್ನ ಪಾಪಗಳು ಪರಿಹಾರ ಮಾಡಿಕೊಂಡಿದ್ದಿ, ಸ್ವಾಮಿ ತೀರ್ಥದ ಸ್ನಾನ ಮಾಡಿ ದೇಹ ಬಿಟ್ಬಿಡು ಅಂತಂದ್ರಂತ. ಆವಾಗ ಆಕಾಶ ರಾಜ ಅಂತ ಆಗಲಿಕ್ಕೆ ಮೊದಲು ಮಾಧವ ಬ್ರಹ್ಮದೇವರ ಮಾತಿನಂತೆ ತನ್ನ ದೇಹ ಬಿಟ್ಟ, ಪಾಪ ಎಲ್ಲ ಕಳ್ಕೊಂಡ. ನಾರಾಯಣಪುರದಲ್ಲಿ ಆಕಾಶ ರಾಜ ಅಂತ ಪ್ರಸಿದ್ಧನಾದ ಅಂತ ಕಥೆ ಬರ್ತದೆ ನೋಡಿ. ಈ ಚರಿತ್ರೆ ಬಹಳ ದೊಡ್ಡ ಸಂದೇಶ ಕೊಡ್ತದೆ. ಬೆಟ್ಟಕ್ಕೆ ವೆಂಕಟ ಅಂತ ಯಾಕೆ ಹೆಸರು ಬಂತು ಅಂದಕ್ಕೆ ಇದನ್ನು ಹೇಳಿದ್ರು. ವೇಮ್ ಅಂದ್ರೆ ಮಾಧವನ ಪಾಪಗಳು, ಕಟ ಅಂದ್ರೆ ಅದನ್ನು ಸುಟ್ಟು ಬೂದಿ ಮಾಡಿತು, ಅದಕ್ಕೆ ವೆಂಕಟ. ನಾವು ಅದನ್ನು ಅರ್ಥೈಸಿಕೊಳ್ಳಿ ಅಂತದೆ. ಯಾರು ಪರ್ವತವನ್ನ ಸ್ಪರ್ಶ ಮಾಡ್ತಾರೆ, ದರ್ಶನ ಮಾಡ್ತಾರೆ, ಅದನ್ನ ಸೇವನೆ ಮಾಡ್ತಾರೆ, ಅವರ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತದೆ. ಅದಕ್ಕೆ ಕಲವು ಶ್ರೀ ವೆಂಕಟಾಚಲಂ ಈ ನಾಮ ಅನ್ವರ್ಥಕ. ಬರೀ ಮಾಧವನ ಪಾಪ ಅಂತಲ್ಲ, ಎಲ್ಲ ಭಕ್ತರ ಪಾಪಗಳನ್ನು ಪರಿಹಾರ ಮಾಡುತ್ತದೆ ಆ ಪರ್ವತ, ಸಾಮಾನ್ಯ ಅಲ್ಲ ಅಂತ ವಿವರಣೆ ಮಾಡ್ತದೆ. 3 ಕೋಟಿ ತೀರ್ಥಗಳ ಉತ್ಪತ್ತಿ ಸ್ವಾಮಿ ತೀರ್ಥದಿಂದ ಆಯ್ತಂತ. ಅದಕ್ಕೆ ಸ್ವಾಮಿ ಪುಷ್ಕರಣಿ ಶ್ರೇಷ್ಠ ಅಂತಾರೆ. 3 ಕೋಟಿ ತೀರ್ಥ ಜಾತಾನ, 3 ಕೋಟಿ ತೀರ್ಥಗಳ ಉತ್ಪತ್ತಿಯ ಸ್ಥಾನ. ಆಕಾಶಗಂಗಾ, ತುಂಬುರು ತೀರ್ಥ, ಹೀಗೆ ಬಹಳ ತೀರ್ಥಗಳಿದ್ದಾವೆ ಅಂತ ಹೇಳ್ತಾರೆ ಆ ಪರ್ವತದಲ್ಲಿ. ಅಂಥ ಪರ್ವತದ ವೈಶಿಷ್ಟ್ಯ ವಿಶೇಷತೆಯನ್ನು ಅರ್ಥಕೊಳ್ಳಿ ಅಂತ ಪುರಾಣ ಒಂದಿಷ್ಟು ವಿವರಣೆ ಮಾಡ್ತದೆ. ಇದು ಒಂದು ಉಪಾಖ್ಯಾನ. 4 ಯುಗಗಳಲ್ಲಿ 4 ನಾಮ ಒಂದೇ ಪರ್ವತಕ್ಕೆ ಯಾಕೆ ಬಂತು ಅಂತ ಇಷ್ಟೋ ತನಕ ನೋಡಿದ್ವಿ. ಇದರ ಮುಂದಿನ ಕಥೆ ಶತಾನಂದರನ್ನು ಜನಕ ಕೇಳಿದ. ಆಕಾಶರಾಜನಾದಾಗ ವೈಕುಂಠದಿಂದ ಇಳಿದು ಬಂದು ವಿಷ್ಣು ಅವನಿಗೆ ಅಳಿಯನ್ ಹೇಗಾದ ಅದನ್ನು ವಿವರಣೆ ಮಾಡ್ರಿ ಕಲ್ಯಾಣ ಘಟ್ಟವನ್ನ ಅಂತ ಕೇಳಿದ್ರು. ಆ ಕಲ್ಯಾಣ ಘಟ್ಟವನ್ನು ಹೇಳ್ತಾ ಇದ್ದಾರೆ. ಒಮ್ಮೆ ನದಿ ತೀರದಲ್ಲಿ ಸಪ್ತಋಷಿಗಳು ಕಶ್ಯಪಾದಿ ಮುನಿಗಳೆಲ್ಲ ಸೇರಿ ಯಾಗ ಮಾಡ್ತಾ ಇದ್ರಂತೆ. ಆ ಯಾಗ ನೋಡ್ಲಿಕ್ಕೆ ಅಂತ ನಾರದರು ಬಂದ್ರು. ನೀವು ಮಾಡೋ ಯಜ್ಞವನ್ನ ಯಾರಿಗೋಸ್ಕರ ನೀವು ಮಾಡ್ತಿದ್ದೀರಿ ಹೇಳ್ರಿ, ಯಾರನ್ನ ವಿಶೇಷ ಧ್ಯಾನ ಮಾಡ್ತೀರಿ ಯಜ್ಞಗಳಲ್ಲಿ, ಆಹುತಿಗಳನ್ನ ಯಾರನ್ನ ಮುಖ್ಯ ಅಂತ ಇಟ್ಟುಕೊಂಡು ಕೊಡ್ತಿದ್ದೀರಿ ಅಂತ ಕೇಳಿಬಿಟ್ರು. ದೇವತೆಗಳಿಗೆಲ್ಲ ಋಷಿಗಳಿಗೆಲ್ಲ ಗೊತ್ತಿದ್ರೂ ಕೂಡ ಋಷಿಗಳು ನಾರದರ ಮನಸ್ಸನ್ನು ಅರ್ಥೈಸಿಕೊಂಡು ಭೃಗು ಋಷಿಗಳನ್ನ ಮೊದಲು ಮಾಡಿ ನೀವು ತ್ರಿದೇವತೆಗಳನ್ನ ಪರೀಕ್ಷೆ ಮಾಡಿ ಬಂದು ಹೇಳ್ರಿ ದೇವತೆಗಳಲ್ಲಿ ಉತ್ತಮನ್ ಯಾರು ಅಂತ, ಆಮೇಲೆ ಯಜ್ಞ ಮುಂದುವರಿಸೋಣ ಅಂತಂದ್ರು. ಆಯ್ತು ಅಂತ ಭೃಗು ಋಷಿಗಳು ಬ್ರಹ್ಮನ ಬಳಿಗೆ ಹೋದ್ರು. ಸತ್ಯಲೋಕದಲ್ಲಿ ಬ್ರಹ್ಮ ಇದ್ದಾನೆ, ಅವನೇ ಸರ್ವೋತ್ತಮನ ಅಂತ ನೋಡ್ಲಿಕ್ಕೆ ಹೊರಟು. ಬ್ರಹ್ಮ 4 ಮುಖದಿಂದ 4 ವೇದಗಳನ್ನ ಪಾರಾಯಣ ಮಾಡ್ತಾ ನಾರಾಯಣನ ಸ್ತೋತ್ರ ಮಾಡ್ತಾ ಇದ್ದಾನಂತ. ಆಗಲೇ ಅರ್ಥ ಆಯ್ತು ಭೃಗು ಋಷಿಗಳಿಗೆ, ನಾರಾಯಣನ ಸ್ತೋತ್ರ ಮಾಡ್ತಾ ಇದ್ದಾನೆ ಬ್ರಹ್ಮ ಅಂದ್ರೆ ವೇದದಿಂದ, ಅವನು ಸರ್ವೋತ್ತಮನಲ್ಲ ಅಂತ ಅನ್ಕೊಂಡ್ರು. ಸರಿ, ಹಾಗಾದ್ರೆ ಕೈಲಾಸದಲ್ಲಿ ಶಿವನ ಬಳಿಗೆ ಬರೋಣ. ಶಿವ ಪಾರ್ವತಿಯನ್ನು ಆಲಿಂಗಿಸಿಕೊಂಡಿದ್ದ. ಪಾರ್ವತಿಯನ್ನು ಆಲಿಂಗಿಸಿಕೊಂಡಾಗಲೇ ಬಂದ್ರಂತೆ ಭೃಗು ಋಷಿಗಳು.
ಪಾರ್ವತಿ ಲಜ್ಜೆ ಆಯ್ತು. ಬಂದದ್ದು ನೋಡಿ ಭೃಗು ಋಷಿಗಳನ್ನ ಶಿವನನ್ನ ದೂರ ಸರಿಸಿದ್ಲಂತೆ. ಶಿವ ಇದೇ ಸಮಯಕ್ಕೆ ಬರಬೇಕಾ ನೀನು ಅಂತ ಭೃಗು ಋಷಿಗಳನ್ನ ತಾಟನೆ ಮಾಡ್ಲಿಕ್ಕೆ ಹೊರಟ. ಆವಾಗ ಭೃಗು ಋಷಿಗಳು ತಡೆದ್ರು, ಶಾಪ ಕೊಟ್ಟು. ತಡೆದ್ರಿಂದ ಅವರಿಗೆ ಅರ್ಥ ಆಯ್ತಂತೆ ಭೃಗು ಋಷಿಗಳಿಗೆ, ಶಿವ ಯಾರು ಸರ್ವೋತ್ತಮ ಅಂತ ನಾನು ಪರೀಕ್ಷೆಗೆ ಬಂದ್ರೆ ನನ್ನೇ ತಾಡನೆ ಮಾಡ್ಲಿಕ್ಕೆ ಬರ್ತಾನೆ ಅಂದ್ರೆ ಅವನಿಗೆ ಭಕ್ತರನ್ನ ಸಹಿಸಿಕೊಳ್ಳೋ ಶಕ್ತಿ ಇರ್ಲಿಕ್ಕಿಲ್ಲ, ಅವನೇನ್ ಸರ್ವೋತ್ತಮನಾಗ್ತಾನೆ, ಅವನಲ್ಲ ಅಂತಂದ್ರು. ಅಲ್ಲಿನ ವೈಕುಂಠಕ್ಕೆ ಬಂದ್ರು. ಶೇಷನ ಮೇಲೆ ನಾರಾಯಣ ಪವಡಿಸ್ತಾ ಇದ್ದಾನೆ. ಲಕ್ಷ್ಮಿ ಪಾದವನ್ನ ಸೇವೆ ಮಾಡ್ತಾ ಇದ್ದಾಳೆ, ಪಾದ ಸೇವನ. ಇವನು ಸರ್ವೋತ್ತಮ ಅಲ್ವೇನೋ ಅಂತ ಅನಿಸಿ ಕಾಲಿನಿಂದ ಎತ್ತಿ ಅವನ ಎದೆ ಭಾಗಕ್ಕೆ ಒದ್ರಂತೆ. ಭೃಗು ಋಷಿಗಳು ತಾಡನೆ ಮಾಡಿದ ಕೂಡಲೇ ಶ್ರೀನಿವಾಸ ಎದ್ದು ಆ ಭೃಗು ಋಷಿಗಳ ಪಾದಕ್ಕೆ ನೀರು ತರಿಸಿ ಲಕ್ಷ್ಮೀ ಕೈಯಿಂದ ಪ್ರಕ್ಷಾಲನ ಮಾಡಿದ. ಮನೆಗೆ ಬಂದಂತಹ ಅತಿಥಿಗಳನ್ನ ಹೇಗೆ ಪಾದ ಸೇವನೆ, ಆಸನ ಕೊಟ್ಟು ಅರ್ಘ್ಯ ಕೊಟ್ಟು ಸೇವನೆ ಮಾಡಬೇಕು ಅನ್ನೋದನ್ನು ತೋರಿಸಿದ. ಆಮೇಲೆ ಪಾದ ಪ್ರಕ್ಷಾಲನೆ ಮಾಡಿದ್ದಲ್ಲದೆ ಅವರಿಗೆ ಹೇಳಿದ್ದಂತೆ ಶ್ರೀನಿವಾಸ, ನನ್ನ ಶರೀರ ವಜ್ರಕ್ಕಿಂತ ಕಠೋರ, ನಿಮ್ಮ ಪಾದ ಕಮಲಕ್ಕಿಂತ ಮೃದುವಾಗಿದೆ, ಎಷ್ಟು ನೋವಾಯಿತೋ ಏನೋ ಅಂತನ್ನಂತೆ. ವಜ್ರಾದಪಿ ಕಠೋರಮ್ಮೆ, ವಜ್ರಕ್ಕಿಂತ ಕಠೋರವಾಗಿದೆ ನನ್ನ ಶರೀರ, ಪಾಪ ನಿಮ್ಮ ಪಾದಗಳಿಗೆ ನೋವಾಗಿರ್ಬೇಕು ಅಂತಂದ್ಬಿಟ್ಟ. ಭೃಗು ಋಷಿಗಳಿಗೆ ಅಷ್ಟರಲ್ಲೇನೆ ಬಹಳ ನೋವಾಗಿರ್ಬೇಕು ಅಂತ ಯಾವಾಗ ದೇವರು ಹೇಳಿದ, ಅವರ ಮನಸ್ಸಿಗೆ ಒಂದು ರೀತಿ ಬಹಳ ಬಹಳ ಬೇಸರ ಆಯ್ತಂತ. ಯಾಕಾದ್ರೂ ಇಂಥವನಿಗೆ ಹೋಗಿ ಓದ್ನಲ್ಲ ಅಂತ. ಆಮೇಲೆ ಭೃಗು ಋಷಿಗಳಿಗೆ ಅರ್ಥ ಆದದ್ದೇನು ಅಂದ್ರೆ, ಭಗವಂತ ನಾರಾಯಣ ಎಷ್ಟು ಭಕ್ತವತ್ಸಲ ಅಂತ. ಭಕ್ತವಾತ್ಸಲ್ಯ ಇಲ್ಲಿ ನೋಡ್ಬೇಕು. ಭಕ್ತಾಪರಾಧ ಸಹಿಷ್ಣು. ಭಕ್ತರು ಅಪರಾಧ ಮಾಡಿದ್ರೂ ಕೂಡ ಯಾವ ರೀತಿಯಿಂದಲೂ ಭಗವಂತ ಅವರಿಗೆ ಅದರ ಶಿಕ್ಷೆ ಕೊಡದೆ ಸಹಿಸಿ ಅನುಗ್ರಹಿಸ್ತಾನೆ ಅಂತನ್ಲಿಕ್ಕೆ ಈ ಚರಿತ್ರೆ ಹೇಳುತ್ತದೆ ಭಾಗವತ, ಅದು ಶ್ರೀನಿವಾಸ ಕಲ್ಯಾಣ. ಆಮೇಲೆ ಭೃಗು ಋಷಿಗಳೇನೋ ಹರಿಸರ್ವೋತ್ತಮ ಸಾಕ್ಷಾತ್ ರಮಾದೇವಿ ತದಂತರಂ, ಹರಿನೇ ಸರ್ವೋತ್ತಮ, ಲಕ್ಷ್ಮಿ ಅನಂತರ, ಬ್ರಹ್ಮವಾಯುಗಳು ಅನಂತರ ಅಂತ ಸಾಧಿಸಿ ಘೋಷಣೆ ಮಾಡ್ತಾ ಕೆಳಗಡೆಯಲ್ಲಿ ಬಂದು ಯಜ್ಞವನ್ನು ಪೂರ್ಣಗೊಳಿಸಿದ್ರು. ಆದರೆ ಲಕ್ಷ್ಮೀದೇವಿ ಪ್ರೇಮ ಕಲಹ ಮಾಡಿದ್ಲಂತ. ನಾನು ವಾಸ ಮಾಡುವ ವಕ್ಷಸ್ಥಳಕ್ಕೆ ಬಂದು ಭೃಗು ಒದ್ರೆ ನೀವು ಅವನ್ ಪಾದನೆ ನೀರಿನಿಂದ ತೊಳೆದ್ರಲ್ಲ, ನೀವೇ ಬೇಡ ಅಂತಂದಂತ. ನಾನಿಲ್ಲಿರ್ಲಾರೆ. ಹೀಗೆ ಪ್ರೇಮ ಕಲಹ ಮಾಡ್ತಾ ಮುಂದಾಗುವ ಪದ್ಮಾವತಿಯ ಕಲ್ಯಾಣಕ್ಕೆ ಇದನ್ನೇ ನಿಮಿತ್ತ ಮಾಡಿಕೊಂಡು ಕೊಲ್ಹಾಪುರಕ್ಕೆ ಹೋಗ್ತೇನೆ ಅಂತ ಕೊಲ್ಹಾಪುರಕ್ಕೆ ಬಂದ್ಬಿಟ್ಟು, ಭಗವಂತ ಕೊಲ್ಹಾಪುರಕ್ಕೆ ಹೋದ್ಲು ಲಕ್ಷ್ಮಿ ಅಂತ ಹೇಳಿ ಅವಳೊಟ್ಟಿಗೆ ನಾನು ವೈಕುಂಠಕ್ಕೆ ಬರಬೇಕಿನ್ನು, ಅವಳಿಲ್ಲದ ವೈಕುಂಠ ಏನು ಅಂತ ಹೇಳಿ ತಾನೂ ವೈಕುಂಠದಿಂದ ಕೆಳಗಿಳಿದ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ. ಮಾಯಾವಿ ಪರಮಾನಂದಂ, ಪರಮಾನಂದ ಭರಿತವಾದ ವೈಕುಂಠ ಲೋಕನೂ ಸರಿ, ತಾನೂ ಪರಮಾನಂದ ರೂಪ. ಮಾಯಾವಿ ಪರಮಾನಂದ ಅಂತ ಹೇಳು ಇದೆ ಪಾಠ. ಆನಂದ ಸ್ವರೂಪನಾದ ಶ್ರೀಹರಿ ವೈಕುಂಠಂ ಉತ್ತಮಂ ತ್ಯಕ್ತ್ವ, ವೈಕುಂಠವನ್ನು ಬಿಟ್ಟು ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ, ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಬಂದು ವಾಸ ಮಾಡಿದ. ಕಲಿಯುಗ ಮುಗಿಯೋವರೆಗೂ ನನ್ನ ಭಕ್ತರ ಕಲ್ಯಾಣಕ್ಕಾಗಿ ನಾನು ಇಲ್ಲೇ ಇರ್ತೇನೆ ಅಂತ ಸಂಕಲ್ಪ ಮಾಡಿಬಿಟ್ನಂತೆ. ಕೃಷ್ಣನಾಗಿದ್ದ ದ್ವಾಪರದ ಕೊನೆಯಲ್ಲಿ ಕೃಷ್ಣನೇ ಪುನಃ ಬಂದ ಅಂತ ಪುರಾಣಗಳು ಹೇಳ್ತಾರೆ. ಹಾಗಾಗಿ ಕೃಷ್ಣ ಬೇರೆ ಅಲ್ಲ, ಶ್ರೀನಿವಾಸ ಬೇರೆ ಅಲ್ಲ ಅಂತ ಪುರಾಣ ಸ್ಪಷ್ಟಪಡಿಸ್ತದೆ. ಭಾರತ ದೇಶದಲ್ಲಿ 3 ಬ್ರಹ್ಮರಂತೆ. ಭಾರತೀಯ ಪ್ರಜೆಗಳು ಸಂತೋಷ ಪಡಬೇಕಾದದ್ದು, ಒಬ್ಬ ನಾದ ಬ್ರಹ್ಮ, ಇನ್ನೊಬ್ಬ ಅನ್ನ ಬ್ರಹ್ಮ, ಮತ್ತೊಬ್ಬ ಧನ ಬ್ರಹ್ಮ ಅಂತ. ನಾದ ಬ್ರಹ್ಮ ಅಂದ್ರೆ ಪಂಢರಪುರದ ವಿಠಲ ಅಂತ ಹಿರಿಯರು ಹೇಳ್ತಾರೆ. ನಾದ ಬ್ರಹ್ಮ, ನಾದ ಮಾಡಿದ್ರೆ ದೇವರು ಒಲಿತಾನಂತ. ಏನು ಬರದೇ ಇದ್ರು ಬೇಡ, ವಿಠಲ 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 ಅಂತ ಕೈಯಲ್ಲಿ ತಾಳ ಹಿಡಿದು ನಾದ ಮಾಡಿದ್ರೆ ಸಾಕು. 24 ಗಂಟೆ ನಾದ ಕೇಳಿಸ್ತಾ ಇರ್ತದೆ ವಿಠಲನ ಸನ್ನಿಧಾನದಲ್ಲಿ.
ಒಬ್ಬರಲ್ಲ ಒಬ್ರು ನಾದ ಮಾಡ್ತಾ ಇರ್ತಾರೆ. ನಾದಕ್ಕೆ ಒಲದ ಕೃಷ್ಣ ಅನ್ನಬ್ರಹ್ಮ. ಉಡುಪಿಯಲ್ಲಿದ್ದಾನೆ ಕೃಷ್ಣ, ತಿರುಪತಿಯಲ್ಲಿದ್ದಾನಲ್ಲ ಈತ, ವೈಕುಂಠದಿಂದ ಬಂದಿದ್ದಾನೆ ಕೃಷ್ಣ. ಇವನು ಧನಬ್ರಹ್ಮ ಅಂತಾರೆ, ಧನದಿಂದ ಒಲಿತಾನೆ. ಹೀಗೆ ನಾದಬ್ರಹ್ಮ, ಅನ್ನಬ್ರಹ್ಮ, ಧನಬ್ರಹ್ಮ ಅಂತ ಈ ರೀತಿ ಮೂವರು ಬ್ರಹ್ಮರೇ, ಪರಬ್ರಹ್ಮರೇ. ಆ ವೈಕುಂಠದಿಂದ ಬಂದು ವಲ್ಮೀಕ ಇತ್ತಂತಲ್ಲೊಂದು, ವಲ್ಮೀಕ ಅಂದ್ರೆ ಹುತ್ತ ಬಹಳ ದೊಡ್ಡದಿತ್ತಂತೆ, ಅದ್ರೊಳಗೆ ಸೇರಿದ. ಆಶ್ಚರ್ಯ ಅಂದ್ರೆ ಲಕ್ಷ್ಮೀದೇವಿ ವೈಕುಂಠದಿಂದ ನಾರಾಯಣ ಕೆಳಗಿಳಿದು ಬಿಟ್ಟ. ನಾನೇನೋ ಹೋಗ್ತೀನಿ ಕೊಲ್ಹಾಪುರಕ್ಕೆ ಅಂತ ಬಂದುಬಿಟ್ಟೆ, ಎಲ್ಲಿದ್ದಾನೆ ಹುಡುಕ್ಬೇಕವನ್ನ ಅಂತ ತಾನೇ ಗೋಪಾಲಕಿಯಾಗಿ ಹುಡುಕ್ಲಿಕ್ಕೆ ಬಂದ್ಲು. ಬ್ರಹ್ಮನನ್ನ ಆಕಳ ಮಾಡಿಕೊಂಡು ಶಿವನನ್ನ ಕರುವಾಗಿ ಮಾಡಿಕೊಂಡು ಬಂದ್ಲು ಅಂತ ಕಥೆ ಬರ್ತದೆ. ಬ್ರಹ್ಮನನ್ನ ಆಕಳ ಮಾಡಿಕೊಂಡು ಚೋಳರಾಜನಿಗೆ ಮಾರಾಟ ಮಾಡಿದ್ಲಂತೆ. ಚೋಳರಾಜ ತನ್ನ ಮಗನಿಗೋಸ್ಕರ ಅಂತ ಆಕಳನ್ನ ತಾನು ಕೊಂಡುಕೊಂಡ. ಆದ್ರ ಆಕಳ ಅದು ಹುಡುಕ್ತಾ ಹುಡುಕ್ತಾ ಇದೇ ವಲ್ಮೀಕದ ಬಳಿಗೆ ಬಂದು ಇಲ್ಲೇ ಇದ್ದಾನೆ ಭಗವಂತ ಅಂತ ತನ್ನ ಭಕ್ತಿಯ ಹಾಲನ್ನು ಎರಿತಂತೆ. ಹಾಲಿನ ಅಭಿಷೇಕ 1 ದಿನ ಮಾಡ್ತು, 2 ದಿನ ಮಾಡ್ತು. ಚೋಳರಾಜನಿಗೆ ಹಾಲೇ ಇಲ್ಲ ಅಂತಾಯ್ತು. ರಾಜಮಾತೆ ಸಿಟ್ಟಾದ್ರು ಗೋಪಾಲಕನ ಮೇಲೆ, ಅವನನ್ನ ಥಳಿಸಿದ್ರು. ಗೋಪಾಲಕ ಆಕಳ ಮೇಲೆ ಸಿಟ್ಟಾದ. ಈ ಆಕಳ ಎಲ್ಲಿ ಹೋಗಿ ಹಾಲು ಸುರಿಸಿ ಬರ್ತದೋ ಏನೋ ನೋಡೇ ಬಿಡ್ತೇನೆ ಇವತ್ತು ಅಂತ ಕೈಯಲ್ಲಿ ಕೊಡ್ಲಿ ಹಿಡಿದು ಹೋಗ್ತಾನೆ. ನೋಡಿದ್ರೆ ಹಾಲೆಲ್ಲ ಹುತ್ತಕ್ಕೆರಿತಾ ಇದೆ ಅಂತ. ದಿನಾ ಈ ಹಾಲು ಹುತ್ತಕ್ಕೆರಿತಿದೆ ಆಕಳ ಅಂತ ಅದರ ತಲೆ ಮೇಲೆ ಕುಠಾರದ ಏಟ್ ಹಾಕ್ಲಿಕ್ಕೆ ಹೋದ. ಒಳಗಿದ್ದಂಥ ಶ್ರೀನಿವಾಸ, 1 ತುಳಸಿ ದಳ ಅರ್ಪಣೆ ಮಾಡಿದ್ರನೇನೆ ನಾನು ಅವರನ್ನ ರಕ್ಷಿಸ್ತೇನೆ ಅಂತ ನನ್ನ ಪಣ ಇದೆ. ದಿನಾ ಹಾಲು ಎರೆದಿದೆ ಇದು ಬಂದು ಆಕಳ, ಇದರ ತಲೆ ಮೇಲೆ ಕುಠಾರದ ಏಟ್ ಹಾಕ್ತದಲ್ಲ, ಇದು ನನ್ನ ಪಣಕ್ಕೆ ವಿರುದ್ಧ ಆಯ್ತು. ನಾನು ರಕ್ಷಿಸದೆ ಹೋದ್ರೆ ನನ್ನ ಪಣ ಸತ್ಯವಾಗಲಾರದು, ನಾನೇ ರಕ್ಷಣೆ ಮಾಡಬೇಕು ಅಂತ ಕುಠಾರದ ಏಟನ್ನ ತನ್ನ ತಲೆ ಮೇಲೆ ಹಾಕೊಂಡೇ ಹೊರತು ಆಕಳ ತಲೆ ಮೇಲೆ ಹಾಕದಂತೆ ಮಾಡಿಬಿಟ್ಟ. ಇದು ಲೋಕಕ್ಕೆ ಕೊಟ್ಟ ಸಂದೇಶ. ಮುಗ್ಧವಾದ ಆ ಆಕಳ ತಲೆ ಮೇಲೆ ಏಟ್ ಹಾಕ್ತಾ ಇದ್ರೆ ಅದನ್ನ ಬಿಡಿಸಿ ತನ್ನ ತಲೆ ಮೇಲೆ ಹಾಕೊಂಡ. ನೋಡಿ, ಹರಿಭಕ್ತನೇ ಕುಠಾರದ ಏಟ್ನಿಂದ ಬಿಡಿಸಿದವನಿಗೆ ತಪ್ಪಿಸಿ ನಿನ್ನ ಭೃತ್ಯನಾಗಿ ಮಾಡಿದಂಥ ಈ ಕೃತ್ಯಕ್ಕೆ ನೀನೇ ಹೊಣೆ ಅಂತಂದ. ರಾಜ ಮಾಡುವ ಅಪರಾಧ ಅದು ಬೇರೆ, ರಾಜರ ಭೃತ್ಯರು ಮಾಡುವ ಅಪರಾಧವು ರಾಜಂದೇ ಅಂತ ಆಗ್ತದಂತೆ. ಯಜಮಾನನ ಮನೆಯೊಳಗೆ ದೊಡ್ಡವನು ಅಂತ ಆದವನು ಯಜಮಾನ. ಸ್ತ್ರೀ ಪುತ್ರಾತಿ, ಸ್ತ್ರೀಯರು, ಪುತ್ರರು, ಭೃತ್ಯರು ಮಾಡುವ ಅಪರಾಧಗಳಿಗೆಲ್ಲ ಹೊಣೆ ಯಜಮಾನ ಆಗ್ತಾರೆ. ಹೀಗೆ ದಂಡ ನೀತಿ ಹೇಳಿ ಚೋಳರಾಜನಿಗೆ ಶಾಪ ಹಾಕಿದ, ಪಿಶಾಚಿಯಾಗು ಅಂತ. ಆತ ಬೇಡ್ಕೊಂಡ, ತಪ್ಪಾಗಿದೆ ಕ್ಷಮಿಸಿಬಿಡು ನನ್ನ ಅಂತ. ಆ ಪಿಶಾಚಿಯಾಗು ಅನ್ನೋ ಶಾಪ ಏನು ಹಿಂತೆಗಿಲಿಲ್ಲ ಶ್ರೀನಿವಾಸ. ಆದ್ರೆ ಅದಕ್ಕೊಂದು ಪ್ರತಿಯಾಗಿ ವರ ಕೊಟ್ಟ. ಮುಂದೆ ಇಲ್ಲೇ ನನ್ನ ಮದುವೆ ಆದಾಗ ನನ್ನ ಮಾವ ಆಕಾಶ ರಾಜ ರತ್ನ ಕಿರೀಟವನ್ನು ನನ್ನ ತಲೆ ಮೇಲೆ ಇಡ್ತಾನೆ, 100 ಭಾರ ಪ್ರಮಾಣದ್ದು. ಅದು ಶುಕ್ರವಾರ ಸಾಯಂಕಾಲ ಮಾತ್ರ ಧರಿಸ್ತೇನೆ. ಆಗ ನನ್ನ ಕಣ್ಣು ತುಂಬಾ ಆನಂದ ಬಾಷ್ಪ ಬರ್ತದೆ. ನಿನಗೆ ಆ ರೂಪ ನೋಡೋ ಭಾಗ್ಯ ಇದೆ, 6 ಘಳಿಗೆಯಷ್ಟು ಪ್ರಮಾಣ ನಿನಗೆ ಸುಖ ಆಗ್ತದೆ ಅಂತ ವರ ಕೊಟ್ಬಿಟ್ಟಂತೆ. ದೇವರ ಅಘಟಿತ ಘಟನಾ ಶಕ್ತಿಗೆ ಇದು ನಿದರ್ಶನ. ನೋಡಿ, ಚೋಳರಾಜ ಪಿಶಾಚಿಯಾದಾಗ ಯಾವ ರೀತಿಯಿಂದಲೂ ಸಂತೋಷ ಇರಲ್ಲಂತ, ಅಷ್ಟು ದುಃಖದ ಜನ್ಮ ಅದು. ಆದ್ರೆ ಭಗವಂತ ಒಂದು ವರ ಕೊಟ್ಟ, ನಿನಗೂ 6 ಘಳಿಗೆಯಷ್ಟು ಕಾಲ ಸುಖ ಕೊಡ್ತೇನೆ ಅಂತ. ಇದಲ್ವೇ ಅಘಟಿತ ಘಟನಾ ಶಕ್ತಿ. ಪಿಶಾಚಿ ಆಗು ಅಂತ ಹೇಳಿದ್ದು ಸರಿ, ಅವನೊಬ್ಬ ಭಕ್ತ ಆದ್ರಿಂದ ಅವನಿಗೆ ಸಂತೋಷ ಕೊಟ್ಟದ್ದಕ್ಕೂ ಸರಿ. ಅದಕ್ಕೆ ನಮೇ ಭಕ್ತ ಪ್ರಣಶ್ಯತಿ ಅಂತಾನೆ ಕೃಷ್ಣ ಗೀತೆ. ನನ್ನ ಭಕ್ತ ಅಂತ ಆದ್ರೆ ಅವನ ತಪ್ಪಿಗೆ ಶಿಕ್ಷೆ ಇದೆ ಇಲ್ಲ ಅಂತಲ್ಲ, ಆದ್ರೆ ಅವನಿಗೆ ಯಾವಾಗಲೂ ದುಃಖ ಇದೆ ಅಂತಿಲ್ಲ ಅಂತಾನೆ ಭಗವಂತ. ಹೀಗೆ ತಲೆ ಮೇಲೆ ತಾನು ಏಟ್ ತರಿಸಿ ಅದಕ್ಕೆ ಔಷಧಿ ಉಪಚಾರವನ್ನು ಮಾಡಬೇಕು ಅಂತ ಬೃಹಸ್ಪತಿಯನ್ನ ಕರೆದ. ಅವರು ಹೇಳಿದ ಔಷಧಿಯನ್ನು ದಿನಾ ತಲೆಗೆ ಹಾಕೊಳ್ತಿದ್ದಂತೆ.
ಒಮ್ಮೆ ಔಷಧಿ ತರಲಿಕ್ಕೆ ಹೊರಟಾಗ ವರಾಹನ ಭೇಟಿ ಆಯ್ತು ಅದೇ ಬೆಟ್ಟದಲ್ಲಿ. ಅದೆಲ್ಲ ಜಾಗ ವರಾಹ ಸ್ವಾಮಿದು. ವರಾಹನನ್ನ ಶ್ರೀನಿವಾಸ ಮಾತನಾಡ್ತಾನೆ, ಏನೂ ಗೊತ್ತಿಲ್ಲದವನಂತೆ. ಪುರಾಣ ಸ್ಪಷ್ಟಪಡಿಸ್ತದೆ. ತಾನು ಅಜ್ಞನೋ ಮುಗ್ಧನೋ ಅಶಕ್ತನೋ ಹಾಗೆ ವರ್ತಿಸ್ತಾನೆ ಶ್ರೀನಿವಾಸ. ಅದು ಯಾವುದೂ ಕೂಡ ಅವನು ದಡ್ಡ ಅಂತ ತಿಳಿಯೋದಲ್ಲ, ಮೋಹ ಮಾಡ್ತಿದ್ದಾನೆ, ಅದು ಸತ್ಯ ಅಂತ ಭಾವಿಸಬೇಡಿ ಅಂತಾರೆ. ಅವರಿಬ್ಬರ ಮಧ್ಯದಲ್ಲಿ ಸಂವಾದ ನಡೀತು. ನನಗೆ ಭೂಮಿ ಕೊಡು ಅಂತ ಶ್ರೀನಿವಾಸ ಕೇಳ್ದ. ನಾನು ವೈಕುಂಠದಿಂದ ಕೆಳಗಿಳಿದಿದ್ದೇನೆ, ಭೂಮಿ ಕೊಡು. ಭೂಮಿ ಬೇಕು ಅಂತಾದ್ರೆ ಮೌಲ್ಯದಿಂದ ತಗೋ ಅಂತಂದ ವರಾಹ. 100 ಪಾದದಷ್ಟು ಭೂಮಿ ಬೇಕು ಅಂದದ್ದಕ್ಕೆ ನನಗೇನ್ ಮೌಲ್ಯ ಕೊಡ್ತಿ ಅಂತ ವರಾಹ ಕೇಳಿದ. ಮುಂದೆ ನಾನು ಇಲ್ಲಿ ನೆಲೆಸ್ತೇನೆ, ನನ್ನ ಭಕ್ತರು ನನ್ನ ದರ್ಶನಕ್ಕೆ ಬರ್ತಾರೆ, ನನಗೆ ಅಂತ ಪೂಜೆ ನೈವೇದ್ಯ ಎಲ್ಲ ಮಾಡ್ತಾರೆ, ಅದರಲ್ಲಿ ಎಲ್ಲ ಮೊದಲು ನಿನಗೆ ಆಮೇಲೆ ನನಗೆ ಇದೇ ಮೌಲ್ಯ ಅಂತಂದ. ಪ್ರಥಮಂ ದರ್ಶನಂ ತೀರ್ಥಂ ನೈವೇದ್ಯಂ ಕ್ಷೀರಸೇಚನಂ. ಮೊದಲು ನಿನಗೆ ನಮಸ್ಕಾರ, ಮೊದಲು ನಿನ್ನ ನಮಸ್ಕಾರ, ಮೊದಲು ನಿನ್ನ ದರ್ಶನ, ನಿನಗೆ ನೈವೇದ್ಯ, ಆಮೇಲೆ ನನಗೆಲ್ಲ, ಇದೇ ನಿನಗೆ ನಾನು ಕೊಡ್ತಾ ಇರುವ ಮೌಲ್ಯ ಅಂತ ಭಗವಂತ ಮೌಲ್ಯ ಕೊಟ್ಟು ತನ್ನ ರೂಪದಿಂದಲೇ ತಾನು ಭೂಮಿಯನ್ನು ಖರೀದಿಸಿದ ಅನ್ನೋ ಪ್ರಸಂಗ ಪುರಾಣದಲ್ಲಿ ಬರ್ತದೆ. ನೋಡಿ, ಭೂಮಿಯ ಖರೀದಿ ಅಂದ್ರೆ ವರಾಹನ ಅನುಗ್ರಹದಿಂದ ಆಗಬೇಕು ಅಂತ ಪುರಾಣ ತಿಳಿಸ್ತದೆ. ಆ ಭೂಮಿ ಕೊಟ್ಟದ್ದಲ್ಲದೆ ಬಕುಲ ಅಂತ ಹಿಂದಿನ ಜನ್ಮದಲ್ಲಿ ಯಶೋದೆ ಆದವಳನ್ನ ಸೇವಕಿಯಾಗಿ ಶ್ರೀನಿವಾಸನಿಗೆ ಕೊಟ್ಟಂತೆ ವರಾಹ. ಬಕುಲೆಯ ಭಾಗ್ಯ ಎಂಥದ್ದು. ಶ್ರೀಕೃಷ್ಣನನ್ನ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಸ್ತನ್ಯಪಾನ ಮಾಡಿಸಿ ಎಣ್ಣೆ ಹೆಚ್ಚಿ ಎರೆದು ಬಟ್ಟೆ ಹಾಕಿ ಹಾಲು ಮೊಸರು ಬೆಣ್ಣೆಗಳನ್ನೆಲ್ಲ ಕದ್ದ ಬಾಲ್ಯಲೀಲೆ ನೋಡಿದ ಮಹಾನುಭಾವಳು ಯಶೋದೆ. ಅವಳಿಗೊಂದು ಆಸೆ. 16,108 ಕನ್ಯೆಯರನ್ನು ವಿವಾಹ ಮಾಡಿಕೊಂಡ್ರು ಕೃಷ್ಣ, ಒಂದು ಮದುವೆ ಸರಿಯಾಗಿ ನೋಡ್ಲಿಕ್ಕೆ ಆಗಿರ್ಲಿಲ್ಲ ಅಂತ ಅವಳು. ಅದಕ್ಕೆ ಅವಳು ಕೇಳ್ಕೊಂಡು, ಒಂದ್ಯಾವ್ದಾದ್ರೂ ನಿನ್ ಮದುವೆ ನೋಡ್ಬೇಕು ನಾನು ಅಂದ್ರೆ ಸೆಲ್ಫಿ ಗಿಲ್ಫಿ ತಕ್ಕೊಳ್ಳೋದಿತ್ತೋ ಏನೋ ಪಾಪ ಯಶೋದೆಗೂ. ನಾನು ಮದುವೆ ಅಂತಲ್ಲಿ ಭಾಗವಹಿಸಬೇಕು, ಪೂರ್ಣ ನೋಡ್ಬೇಕು. ಹಾಗಾದ್ರೆ ಕಲಿಯುಗದೊಳಗೆ ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ತೇನೆ, ಆವಾಗ ನೀನು ಬಾ ಅಂತ ವರ ಕೊಟ್ಟಿದ್ದ. ಹಿಂದಿನ ಯುಗದಲ್ಲಿ ಕೊಟ್ಟ ವರವನ್ನ ಮುಂದಿನ ಕಲಿಯುಗದಲ್ಲಿ ಪೂರ್ಣ ಮಾಡ್ತಾ ಇದ್ದಾನೆ. ಅವಳೇ ಬಕುಲೆಯಾಗಿ ಬಂದ್ಲು ಅಂತ ಹೇಳ್ತದೆ. ನಮಗೂ ತಿಳುವಳಿಕೆ ಕೊಡ್ತದೆ ಪುರಾಣ. ನಾವು ದೇವರನ್ನ ಸೇವಿಸಿದರೆ ಈ ಯುಗದಲ್ಲೇ ಫಲ ಕೊಡಬೇಕು ಅಂತ ಏನ್ ನಿಯಮ ಇಲ್ಲ. ಇವತ್ತೇ ಕೊಡ್ಲಿ ಅಂತ ನಾವು ಹಠ ಮಾಡ್ತೀವಿ, ನಾನು ಅವತ್ತೇ ಕೊಡ್ತೇನೆ ಅಂತ ದೇವರು ಹೇಳ್ತಾನೆ. ಪುರಾಣ ಈಗ ಹೇಳಿದಿ ಅಷ್ಟೇ, ಈ ಜನ್ಮದಲ್ಲೇ ಫಲ ಕೊಡಬೇಕಿಲ್ಲ ನಿನಗೆ ಹೇಳಿದ್ದಕ್ಕೆ, ಮುಂದಿನ ಜನ್ಮದಲ್ಲಿ ಕೊಟ್ಟರು ನೀನು ಒಪ್ಪುಕೊಳ್ಬೇಕು ಅಂತಾನೆ. ಹೀಗೆ ಭಗವಂತನ ಲೀಲೆ. ಮುಂದೆ ಪದ್ಮಾವತಿಯು ಕೂಡ ಹಾಗೆ. ತ್ರೇತಾಯುಗದಲ್ಲಿ ಅವಳು ವೇದವತಿಯಾಗಿದ್ಲು. ಆ ವೇದವತಿನೇ ರಾವಣನ ಸಿಂಶುಪ ವೃಕ್ಷ ಅಶೋಕವನದಲ್ಲಿ ದುಃಖ ಅನುಭವಿಸಿದವಳು. ಸೀತೆ ಇದ್ದಾಗೆ ಇದ್ಲಂತ. ಸೀತೆ ಕೇಳಿದ್ಲು ರಾಮನನ್ನ, ರಾಮ ನಾನಿಷ್ಟು ದಿವಸ ಇರಲಿಲ್ಲ ಇಲ್ಲಿ, ನನ್ನ ಪ್ರತಿನಿಧಿಯಾಗಿ ಇವಳಿದ್ಲು, ನಾನು ಪಾರ್ವತಿಯ ಮನೆಯಲ್ಲಿದ್ದೆ ಅಂತಾಳೆ ಸೀತೆ. ಹಾಗಾದ್ರೆ ಇಷ್ಟು ದಿನ ವೇದವತಿ ಇದ್ಲಲ್ಲ, ಅವಳು ಯಾರು? ಅಗ್ನಿಯ ಮಗಳಂತ. ಅಗ್ನಿಯ ಪುತ್ರಿಯಾಗಿ ವೇದವತಿ ರಾವಣನ ಅಪಹರಣಕ್ಕೊಳಗಾಗಿ ಬಹುದುಃಖ ಅನುಭವಿಸಿದಾಳಲ್ಲ, ಅವಳಿಗೆ ಏನಾದ್ರೂ ಅನುಗ್ರಹ ಮಾಡಬೇಕು ರಾಮ. ಏನ್ ಮಾಡ್ಲಿ? ಮದುವೆ ಮಾಡ್ಕೊ. ಆಗ ರಾಮ ಅಂದ, ಏಕಪತ್ನಿ ವ್ರತಸ್ಥೋಹಂ. ಸೀತೆ, ನಿನಗೆ ಗೊತ್ತಿದೆ ನಾನೀಗ ಏಕಪತ್ನಿ ವ್ರತದಲ್ಲಿದ್ದೇನೆ. ಹಾಗಾದ್ರೆ ದ್ವಾಪರದಲ್ಲಿ ಬಹಳ ಜನರಿಗೆ ವರ ಕೊಟ್ಬಿಟ್ಟಿದ್ದೇನೆ ಅಂತಂದ. ಸರಿ, ಮತ್ತೇನ್ ಮಾಡ್ಬೇಕು? ಕಲಿಯುಗದಲ್ಲಿ ಆಕಾಶರಾಜನ ಮಗಳಾಗಿ ಬರಲಿ, ಅವಳನ್ನ ಪ್ರತ್ಯೇಕ ವಿವಾಹ ಮಾಡ್ಕೊಳ್ತೇನೆ ನಿನ್ನ ಮಾತಿನಂತೆ ಅಂತಂದಿದ್ದ. ತ್ರೇತಾಯುಗದಲ್ಲಿ ವರ ಕೊಟ್ಟು ಕಲಿಯುಗದಲ್ಲಿ ಅದನ್ನು ಪೂರ್ಣಗೊಳಿಸಿದ ಅಂತ ಕಥೆ. ಹಾಗಾಗಿ ಯುಗಗಳನ್ನು ಕಳೆದಾಗಲೂ ದೇವರು ವರ ಕೊಡ್ತಾನೆ, ಕೀರ್ತಿ ಕೊಡ್ತಾನೆ, ಯಶಸ್ಸು ಕೊಡ್ತಾನೆ, ಸಂಪತ್ತು ಕೊಡ್ತಾನೆ. ಅದು ಅವನೇ ಬಲ್ಲ. ಅದರ ಬಗ್ಗೆ ನಮಗೇನಿದ್ರು ಕರ್ತವ್ಯ ಮಾಡ್ಲಿಕ್ಕಷ್ಟೇ ಅರ್ಹತೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಕರ್ತವ್ಯ ನಿರತರಾಗಬೇಕು. ಫಲ ಯಾವಾಗ ಕೊಡ್ತಾನೋ ಅದು ಅವನಿಗೆ ಬಿಟ್ಟದ್ದು ಅಂತ ಹೇಳ್ತಾರೆ ಹಿರಿಯ.
ಹೀಗೆ ಬಕುಳೆ ಸೇವಕಿಯಾಗಿ ಸೇರಿದ್ಲು. ಇದೇ ಶ್ರೀನಿವಾಸ ಒಮ್ಮೆ ಕಿರಾತ ವೇಷವನ್ನು ಧರಿಸಿ ಕನ್ಯಾ ವೀಕ್ಷಣ ಮಾಡಿ ಬರ್ತೇನೆ ಅಂತ ಹೊರಟ. ಮೊದಲೇ ನೋಡ್ಲಿಕ್ಕೆ ಸುಂದರ, ಮನ್ಮಥ ಮನ್ಮಥ ಅಂತದೆ ಪುರಾಣ. ವಾಯುದೇವನನ್ನ ಕುದುರೆಯಾಗಿ ಮಾಡಿಕೊಂಡು ಲಕ್ಷ್ಮೀದೇವಿಯನ್ನ ಆ ಕುದುರೆಯನ್ನ ಓಡಿಸುವಾಗ ಅದಕ್ಕೆ ಬೇಕಾದ ರೀತಿಯಲ್ಲಿ ಹಗ್ಗವಾಗಿ ಮಾಡಿಕೊಂಡ. ಆ ಕುದುರೆ ಮೇಲೆ ಕುಳಿತು ಕಾಡಿನಲ್ಲಿ ಬೇಟೆ ಆಡುವ ನೆಪ ಮಾಡಿ ಯೌವನಕ್ಕೆ ಕಾಲಿಟ್ಟ ಪದ್ಮಾವತಿಯರನ್ನ ಹೂತೋಟಕ್ಕೆ ಬಂದಾಗ ನೋಡಿದ ಅಂತ ಪುರಾಣ ಹೇಳ್ತಾರೆ. ಕನ್ಯಾ ವೀಕ್ಷಣ, ಕನ್ಯೆಯನ್ನು ವೀಕ್ಷಣ ಮಾಡಿದ. ಕನ್ಯೆ ಮೋಹಿತಳಾದ್ಲು ಶ್ರೀನಿವಾಸನ್ ರೂಪ ಸೌಂದರ್ಯ ನೋಡಿ. ಕುಲಗೋತ್ರಗಳನ್ನು ವಿಚಾರಿಸು ಅಂತ ಹೇಳಿದ್ಲಂತೆ ಪದ್ಮಾವತಿ. ಈ ಘಟ್ಟ ಎಲ್ಲ ಪುರಾಣದಲ್ಲಿ ನೋಡ್ತೇವೆ. ಶ್ರೀನಿವಾಸನ ಕುಲ ಯಾವುದು, ಗೋತ್ರ ಯಾವುದು, ವಾಸ ಎಲ್ಲಿ ಮಾಡ್ತಾ ಇದ್ದಾನೆ ಎಲ್ಲ ವಿಚಾರಿಸಿದ್ಲಂತೆ. ಪದ್ಮಾವತಿಯ ಬಗ್ಗೆ ಶ್ರೀನಿವಾಸ ವಿಚಾರಿಸಿದ ಅಂತ ಪುರಾಣ ಹೇಳ್ತದೆ. ಏನು ಈ ಸಂದರ್ಭದ ಸಂದೇಶ? ಈ ಪ್ರಸಂಗ ಕೊಡುವ ಸಂದೇಶ, ವಿವಾಹ ಅಂತ ಆಗ್ಬೇಕಾದ್ರೆ ಕುಲ ಗೋತ್ರ ಇವುಗಳನ್ನು ವಿಚಾರಿಸೇ ಮಾಡಿಕೊಳ್ಬೇಕು ಅನ್ನೋ ಸಂದೇಶವನ್ನ ಪುರಾಣ ನಮಗೆ ತಿಳಿಸ್ತದೆ. ಒಂದು ವಂಶ ವೃದ್ಧಿ ಆಗಬೇಕು ಅಂತ ಹೇಳಿ ಹಿಂದಿನವರು ವಿವಾಹ ಅಂತ ನೇಮಕ ಮಾಡಿದ್ರು. ಆ ವಂಶ ವೃದ್ಧಿ ಹಿಂದೆ ವಧೂವರರಿಬ್ಬರ ಕುಲ ಬಹಳ ಪರಿಶುದ್ಧವಾಗಿರಲಿ ಅಂತ ಅಭಿಪ್ರಾಯ ಪಡ್ತಾರೆ. ಆದರೆ ಶ್ರೀನಿವಾಸ ನಟನೆ ಮಾಡ್ತಾ ಕುದುರೆಯನ್ನ ಮುನ್ಮುಂದೆ ತನ್ನಂತೆ, ಈಗಲೇ ಬಾ ನಿನ್ನ ಕರ್ಕೊಂಡು ಹೋಗ್ತೇನೆ ಅಂತ ಪದ್ಮಾವತಿ ಹತ್ರ. ಪದ್ಮಾವತಿ ಹೇಳ್ತಾಳೆ, ಯಾರೂ ಬಂಧುಗಳಿಲ್ಲದೆ ಇದ್ದಾಗ, ಬಂಧು ಸಮಕ್ಷಮದಲ್ಲಿ ಆಗ್ಬೇಕಾದ ವಿವಾಹ ಯಾರೂ ಇಲ್ದಿದ್ದಾಗ ಎತ್ಕೊಂಡು ಹೋಗ್ತೇನೆ ಅಂತ ಅನ್ನೋದು ಸೂಕ್ತ ಅಲ್ಲ. ನೀನ್ ಹೀಗೆ ಹಠ ಮಾಡಿದ್ರೆ ಕಲ್ಲು ಹೊಡಿತೇವೆ ಅಂತ ಕಲ್ಲು ಎಸೆದ್ರಂತೆ. ಅಂತೂ ಹೊಡೆತ ತಿಂದ. ಮದುವೆ ಮಾಡ್ಕೊಳ್ಬೇಕಾದ್ರೆ ಹೊಡೆತನೂ ತಿನ್ನಬೇಕಾಗ್ತದೆ ಕೆಲವು ಕಡೆ ಅನ್ನೋದನ್ನು ತೋರಿಸಿದ ಶ್ರೀನಿವಾಸ. ಮೇಲ್ಗಡೆಯಲ್ಲಿ ಬಂದು ವಲ್ಮೀಕದಲ್ಲಿ ಮಲಗಿದ. ಬಕುಲೆ ಎಬ್ಬಿಸ್ತಾಳೆ, ಹೇಳ್ತಾ ಇಲ್ಲ. ನಿಜವಾಗ್ಲೂ ಮಲಗಿದವರು ಬೇಗ ಎದ್ದು ಬಿಡ್ತಾರೆ ಎಬ್ಬಿಸಿದ ಕೂಡಲೇ. ನಿದ್ರೆ ಮಾಡೋ ನಾಟಕ ಮಾಡೋರು ಎಟ್ಟು ಎಬ್ಬಿಸಿದ್ರು ಹೇಳಲ್ಲ. ಆದ್ರೂ ಬಹಳ ಪ್ರಯಾಸ ಪಟ್ಲು ಬಕುಲೆ. ಕನ್ಯೆಯನ್ನು ನೋಡಿ ಬಂದಿದ್ರೆ ಹೇಳು, ನಾನು ವಿವಾಹ ಮಾಡಿಸ್ತೇನೆ ಅಂತ ಅವಳು ಮಾತು ಕೊಟ್ಲಂತೆ. ಆವಾಗ ಎದ್ದು ಕೂತ. ನನಗೇನು ಯಂತ್ರ ಮಂತ್ರ ಮಾಟ ಮಂತ್ರಗಳನ್ನು ಯಾರೂ ಮಾಡಿಸಿಲ್ಲ, ನನ್ನ ನಾಮ ಹೇಳಿದ್ರೆ ಸಾಕು, ಎಲ್ಲ ಯಂತ್ರ ಮಂತ್ರಗಳು ದೂರ ಹೊಡಿ ಹೋಗ್ತಾವೆ. ಆದ್ರೆ ನಾನ್ ನೋಡಿ ಬಂದದ್ದು ಒಬ್ಬಳು ಕನ್ಯೆಯನ್ನ ಅಂತ ಅವಳು ಮುಂದೆ ವಿಷಯ ಹೇಳಿ, ನೀನೇ ಅವಳನ್ನ ಘಟನೆ ಮಾಡಿಸು ಅಂತ ಅವಳಿಗೆ ಜವಾಬ್ದಾರಿ ವಹಿಸಿದ. ತಾನೇ ಕೊರವಂಜಿ ಅಂತ ವೇಷಧಾರಣೆ ಮಾಡಿ ನಾರಾಯಣಪುರಕ್ಕೆ ಬಂದ ಧರ್ಮದೇವಿಯಾಗಿ. ನಮ್ಮಲ್ಲಿ ಒಂದು ಪ್ರಸಿದ್ಧವಾದ ಹಾಡಿದೆ, ಅಲ್ಲಿ ಎಲ್ಲ ವಿಷಯಗಳನ್ನ ಸಾರ ರೂಪವಾಗಿ ಹೇಳ್ತಾರೆ. ತನ್ನ ಕಾರ್ಯ ತಾ ಮಾಡಿದವಗೆ, ತನ್ನ ಕೆಲಸ ಎಲ್ಲ ತಾನೇ ಮಾಡ್ಕೊಳ್ತಾನೆ ಶ್ರೀನಿವಾಸ. ಇನ್ನೊಬ್ಬರ ಹೆಸರು ಮಾತ್ರ ಹೇಳ್ತಾನಂತೆ. ಮದುವೆ ಯಾರು ಮಾಡಿಸಿದ್ರು ಶ್ರೀನಿವಾಸ? ಬಕುಲಾದೇವಿ ಇದ್ಲು ಅಂತ ಮದುವೆ ಆಯ್ತು ನಂದು ಅಂತ. ನಿನಗೆ ಯಾರು ತೋರಿಸಿದ್ರು ಪದ್ಮಾವತಿಯನ್ನ? ಕಾಡಿನಲ್ಲಿ ಹೋಗ್ತಿದ್ದೆ, ಒಂದು ದೊಡ್ಡ ಆನೆ ಗಂಟು ಬಿತ್ತು. ಆನೆಯನ್ನೇ ಬೇಟೆ ಆಡ್ತಾ ಆಡ್ತಾ ಮುಂದೆ ಹೋದೆ, ಆನೆ ಇತ್ತು ಅಂತ ಅದು ಸರದ ಮೇಲೆ ಪದ್ಮಾವತಿ ಕಂಡ್ಲು. ಆನೆನೇ ನನಗೆ ಪದ್ಮಾವತಿಯನ್ನು ಭೇಟಿ ಮಾಡಿಸಿದ್ದು ಅಂತ ಆನೆಗೆ ಕೀರ್ತಿ ಕೊಡ್ತಾರೆ. ಇಲ್ಲ ಇಲ್ಲ, ಪದ್ಮಾವತಿಗೆ ಮೊದಲೇ ಬಂದು ನಾರದರಿಗೆ ಹೇಳಿ ಹೋಗಿದ್ರಂತೆ, ನೀನ್ ಎಷ್ಟು ಸುರೂಪಳಾಗಿದ್ದಿ ಪದ್ಮಾವತಿ, ನಿನ್ನ ರೂಪ ನೋಡಿದ್ರೆ ನನಗನ್ನಿಸ್ತಿದೆ, ಭವಿಷ್ಯ ಹೇಳ್ತೇನೆ ನಾನು, ಮುಂದೆ ನಿನಗೆ ಜಗತ್ಪತಿನೇ ಯಜಮಾನನಾಗ್ತಾನೆ ಅಂತ ಅವಳ ತಲೆಯಲ್ಲಿ ತುಂಬಿ ಹೋಗಿದ್ರಂತೆ. ಹೀಗಾಗಿ ನಾರದರು ಇದ್ರು ಅಂತ ನನ್ನ ಮದುವೆ ಆಯ್ತು ಅಂತ ಹೇಳ್ತಾನೆ. ಮಾಡೋದೆಲ್ಲ ತಾನೇ, ಆದ್ರೆ ಹೆಸರು ಮಾತ್ರ ಬೇರೆ ಬೇರೆಯವರಿಗೆ ಕೊಡ್ತಾ ಇರ್ತಾನೆ. ತನ್ನ ಕಾರ್ಯತ ಮಾಡಿದವಗೆ, ಇನ್ನೊಬ್ಬರ ಹೆಸರು ಹೇಳಿದವಗೆ, ಮುನ್ನ ಮದುವೆ ನಿಶ್ಚಯವಾಗಿರಲು ತನ್ನ ಬಳಗತ ಕರೆದವಗೆ ಜಯಮಂಗಳಂ ಜಯಮಂಗಳಂ ಅಂತ ಹಿರಿಯರು ಹೇಳ್ತಾರೆ. ಇದೆಲ್ಲ ಶ್ರೀನಿವಾಸ ಕಲ್ಯಾಣದ ಸಾರ. ಅಂತೂ ಬಕುಲೆಗೆ ಒಂದು ಅವಕಾಶ ಕೊಟ್ಟ ಸೇವೆ ಮಾಡಲಿಕ್ಕೆ ಅಂತ ಕನ್ಯಾಘಟನ ಮಾಡಿಸು. ತಾನೇ ಧರ್ಮದೇವತೆಯಾಗಿ ನಾರಾಯಣಪುರಕ್ಕೆ ಬಂದು ಯಾರ್ಯಾರಿಗೇನೇನು ಆಪತ್ತುಗಳಿದೆ ನಾನು ಪರಿಹಾರ ಮಾಡ್ತೀನಿ ಅಂತ. ಮತ್ತೆ ನಾನು ಬದ್ರಿ ನಾರಾಯಣನ ಆಶ್ರಮದಿಂದ ಬಂದಿದ್ದೇನೆ. ಹೇಗಿದ್ದ ಧರ್ಮದೇವತೆ ಅಂತ ವರ್ಣನೆ ಮಾಡ್ತದೆ ಪುರಾಣ. ತನ್ನ ಕುತ್ತಿಗೆ ತುಂಬ ಕವಡೆ ಸರ ಹಾಕೊಂಡಿದ್ದಂತೆ.
ಕವಡೆ ಸರ ಹಾಕೊಂಡು ಬ್ರಹ್ಮದೇವರನ್ನು 7 ತಿಂಗಳು ಮಗು ಮಾಡಿಕೊಂಡು ಒಂದು ಜೋಳಿಗೆ ಕಟ್ಟಿ ಹರಕಲು ಸೀರೆ ಉಟ್ಟು ಕಂಚುಕ ಧರಿಸಿ ಲಂಬೋದರಾಂ ಲಂಬಕರ್ಣಾಂ ಲಂಬನೇತ್ರಾಂ ಅಂತ ಜೊಳ್ಳು ಬಿದ್ದ ದೇಹದ ರೂಪ ತಗೊಂಡು ಬಂದಿದ್ದಾನಂತ. ಹೀಗೂ ನಟನೆ ಮಾಡ್ತಾನೆ ಶ್ರೀನಿವಾಸ ಅಂತದ್ದು. ಎಂದೂ ಯುವಕನೇ ಆಗಿರುವ, ಯಾವಾಗಲೂ ಯುವನ್ನ ಭೀಮಂ ಮೃಗಯತ್ನು ಮುಕ್ತ್ರಂ ಅಂತ ಹೇಳ್ತಾರಲ್ಲ, ಯುವಕನಾದ ಶ್ರೀಹರಿ ಮುದುಕನಾಗಿ ನಟನೆ ಮಾಡಿಬಿಟ್ಟ. ಧರಣಿ ದೇವಿ ಕೇಳಿದ್ದಕ್ಕೆ ಭವಿಷ್ಯ, ನಿನ್ನ ಮಗಳು ಪದ್ಮಾವತಿಯನ್ನ ಶ್ರೀನಿವಾಸನಿಗೆ ಕೊಟ್ಟು ಕಲ್ಯಾಣ ಮಾಡ್ತೇನೆ ಅಂತ ಮಾತು ಕೊಡು, ಪ್ರತಿಜ್ಞೆ ಮಾಡು, ಅಂದ್ರೆ ಅವಳು ಕಣ್ಣು ತೆಗಿತಾಳೆ, ಇಲ್ಲದೆ ಇದ್ರೆ ಇಲ್ಲ ಅಂತ ಹೇಳಿಬಿಟ್ಟೆ. ಕೆಲವೊಮ್ಮೆ ಹೆದರಿಸಿದ್ರೆ ಕೆಲಸ ಬೇಗ ಆಗ್ತದೆ ಅಂತಂತಾರೆ. ಹಾಗೆ ಭಗವಂತನು ಕೂಡ ಅವಳಿಗೆ ಆ ರೀತಿ ಕಾರ್ಯದಲ್ಲಿ ಬೇಗ ಪ್ರವೃತ್ತಿ ಮಾಡಲಿ ಅಂತ ಭವಿಷ್ಯ ನುಡಿದ ಅಂತಾರೆ. ಭವಿಷ್ಯ ತಾನೇ ನುಡಿದು ಅವಳ ಕೈಯಿಂದ ಮಾತು ತಗೊಂಡು, ಧರಣಿ ದೇವಿಯ ಕೈಯಿಂದ ಮಾತು ತಗೊಂಡು ತಾನಲ್ಲಿದ ಅದೃಶ್ಯನಾದ. ಮುಂದೆ ಬಕುಲಾದೇವಿ ಅಗಸ್ತ್ಯೇಶ್ವರನ ಸನ್ನಿಧಿಗೆ ಹೋಗಿ ಅಭಿಷೇಕ ಆದ್ಮೇಲೆ ಸಖಿಯರ ಜೊತೆಗೆ ಬಂದ್ಲಂತೆ, ಪದ್ಮಾವತಿಯ ಸಖಿಯರ ಜೊತೆಗೆ. ಬಕುಲೆ ಆಕಾಶರಾಜನ ಮನೆಗೆ ಬಂದಿದ್ದಾಳೆ. ಬೃಹಸ್ಪತ್ಯಾಚಾರ್ಯರನ್ನ ಆಕಾಶರಾಜ ಕುಲಪುರೋಹಿತರನ್ನ ಕರೆಸಿದ, ಶುಕಾಚಾರ್ಯರನ್ನ ಕರೆಸಿದ. ತೋಂಡಮಾನ ಅಂತ ಅವನಿಗೊಬ್ಬ ಸಹೋದರ ಆಕಾಶರಾಜನಿಗೆ, ವಸುದಾನ ಅಂತ ಒಬ್ಬ ಮಗ ಇದ್ದ. ಎಲ್ಲರ ಸಮಕ್ಷಮದೊಳಗೆ ಕುಲ, ಗೋತ್ರ, ಯೋನಿಕೂಟ, ನಾಡಿಕೂಟ ಎಲ್ಲ ನೋಡಿದ್ರಂತೆ ಬೃಹಸ್ಪತ್ಯಾಚಾರ್ಯ. ಎಲ್ಲ ಕಲಿತದೆ ಅಂತ ಆಯ್ತು. ಎಲ್ಲ ಕಲಿತದೆ ಅಂತ, ಯಾವುದರಲ್ಲೂ ಹೆಚ್ಚು ಕಡಿಮೆ ಇಲ್ಲ ಅಂತಾಯ್ತು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ, ಯಾವುದರಲ್ಲೂ ಕೊರತೆ ಇಲ್ಲ, ಎಲ್ಲವೂ ಮಂಗಳಮಯವಾಗಿದೆ ಅಂತ ಬೃಹಸ್ಪತ್ಯಾಚಾರ್ಯ ಹೇಳಿ ಶೀಘ್ರವಾಗಿ ಈ ವಿವಾಹ ಮಾಡುವಂತಾರೆ. ಕಾರ್ಯ ವಿಳಂಬ ಮಾಡಬಾರ್ದು. ಮಂಗಳ ಕಾರ್ಯಗಳನ್ನು ಮನೆಯಲ್ಲಿ ಹೂಡಿದಾಗ ವಿಳಂಬ ಮಾಡಬಾರ್ದು ಅಂತ ತೋರಿಸ್ತದೆ. ಆಗ ಆ ರೀತಿ ಮಾಡಿದ್ದಕ್ಕೆ ಬೃಹಸ್ಪತ್ಯಾಚಾರ ಸಮಕ್ಷಮದಲ್ಲೇ ಆಕಾಶರಾಜ ಪ್ರತಿಜ್ಞೆ ಮಾಡಿಬಿಟ್ಟ. ಶ್ರೀನಿವಾಸನಿಗೆ ಕಲ್ಯಾಣ ಮಾಡಿಕೊಡ್ತೇನೆ, ಪದ್ಮಾವತಿಯನ್ನು ದಾನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಶುಕಾಚಾರ್ಯರ ಕೈಯಲ್ಲಿ ಒಂದು ಪತ್ರ ಬರೆದು ಕೊಟ್ಟು ಕಳಿಸಿದ್ನಂತೆ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಶುಕಾಚಾರ್ಯರೇ ಆ ಶ್ರೀನಿವಾಸನ ಮನಸ್ಸು ಒಲಿಸಿ ಒಪ್ಪಿಸಿ ನನ್ನ ಮಗಳನ್ನ ಕನ್ಯಾದಾನ ಮಾಡಿಕೊಡ್ತೇನೆ, ಬರೋ ಹಾಗೆ ಮಾಡ್ರಿ ಅಂತ ಹೇಳಿದ್ನಂತೆ. ಶುಕಾಚಾರ್ಯರು ಆಯ್ತು ನಾನು ಆ ವ್ಯವಸ್ಥೆ ಮಾಡ್ತೇನೆ ಅಂತ ಮಧ್ಯಸ್ಥಿಕೆ ವಹಿಸಿ ಪತ್ರ ತಗೊಂಡು ಶ್ರೀನಿವಾಸನಿಗೆ ತಂದು ಕೊಟ್ರು. ಶ್ರೀನಿವಾಸ ಪತ್ರ ತಲೆ ಮೇಲೆ ಇಟ್ಟುಕೊಂಡ, ಆಕಾಶರಾಜ ಬರೆದು ಕಳಿಸಿದಾನೆ ಅಂತ. ಕಪಟ ನಾಟಕ ಸೂತ್ರಧಾರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಹರಿ ಆಕಾಶರಾಜನ ಪತ್ರ ತಲೆ ಮೇಲೆ ಇಟ್ಟುಕೊಂಡ ಅಂತದೆ ಪುರಾಣ. ಅದನ್ನೂ ಓದಿದ, ತಾನೂ ಪತ್ರ ಬರೆದು ಕಳಿಸಿದ. ಶುಕಾಚಾರ್ಯರಿಗೆ ಗಟ್ಟಿ ಆಲಿಂಗನ ಮಾಡಿಕೊಂಡು, ನನ್ನ ಕಲ್ಯಾಣ ಘಟನೆಯಲ್ಲಿ ನೀನೇ ಪಾತ್ರಧಾರಿಯಾಗಿದ್ದಿ, ನಿನಗೆ ಪುಣ್ಯ ಜಾಸ್ತಿ ಅಂತ ಹೇಳಿಬಿಟ್ಟ. ಒಂದು ಕಲ್ಯಾಣ ಮಾಡಬೇಕಾದ್ರೆ 100 ಸುಳ್ಳು ಹೇಳಿದ್ರು ಪರವಾಗಿಲ್ಲ ಅಂತ ಪುರಾಣದಲ್ಲಿ ಬರ್ತದೆ. ಶ್ರೀನಿವಾಸನ ಮಾತು ಕನ್ನಡದಲ್ಲಿ ವಾಡಿಕೆನೂ ಇದೆ. 100 ಸುಳ್ಳು ಹೇಳಿ ಆದರೂ ಒಂದು ಮದುವೆ ಮಾಡಿಸು, ಅದು ಈ ಪುರಾಣದ ವಚನ, ಶ್ರೀನಿವಾಸನ ಬಾಯಲ್ಲಿ ಬಂದದ್ದು. ಆ ವಚನದಂತೆ ಶ್ರೀನಿವಾಸ ಹೇಳಿದ, ನನ್ನ ಕಲ್ಯಾಣಕ್ಕೆ ನೀನು ಮಾಡ್ತಿರುವಂತಹ ಪ್ರಯತ್ನ ನಿನಗೆ ಒಳ್ಳೆ ಫಲ ಕೊಡೋ ಹಾಗಾಗಲಿ ಅಂತ ಅನುಗ್ರಹ ಮಾಡಿದ. ಆಮೇಲೆ ತಾನೊಂದು ಪತ್ರ ಬರೆದು ಶುಕಾಚಾರ್ಯರ ಹತ್ರ ಕಟ್ ಕಳಿಸಿದ್ನಂತೆ. ವೈಶಾಖ ಶುದ್ಧ ದಶಮಿ ಶುಕ್ರವಾರದ ಸಂಧ್ಯಾಕಾಲದಲ್ಲಿ ಈ ಕಲ್ಯಾಣ ಮಹೋತ್ಸವ ನಡೀತದೆ. ಇದನ್ನ ನೀನು ಬಂದು ಸಕಟುಂಬ ಸಪರಿವಾರನಾಗಿ ಭಾಗವಹಿಸಿ ನಾನು ಮಾಡುವ ಆತಿಥ್ಯವನ್ನು ಸ್ವೀಕರಿಸಿ ಕನ್ಯಾದಾನವನ್ನು ಮಾಡುತ್ತೇನೆ, ಕನ್ಯೆಯನ್ನು ಸ್ವೀಕಾರ ಮಾಡು ಅಂತ ಆಕಾಶರಾಜ ಬರೆದಿದ್ದ. ಆಕಾಶರಾಜನಿಗೆ ತಕ್ಕ ಉತ್ತರನೂ ಕೊಟ್ಟು ಕಳಿಸಿದ ಶ್ರೀನಿವಾಸ. ನಿನಗೆ ನಿನ್ನ ಮಾತಿನಂತೆ ವೈಶಾಖ ಶುದ್ಧ ದಶಮಿನೇ ಬರ್ತೇನೆ, ಕಲ್ಯಾಣ ಕಾರ್ಯದೊಳಗೆ ಭಾಗವಹಿಸಿ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಕಳಿಸಿದ. ಪತ್ರ ಬರೆದು ಕಳಿಸಿದ. ಆಮೇಲೆ ಚೈತ್ರ ಮಾಸ ಶುಕ್ಲ ಪಕ್ಷದ ತ್ರಯೋದಶಿ ಮುಗಿತು.
ವೈಶಾಖ ಮಾಸ ಬರ್ತಿದೆ ಹತ್ರ. ಭಗವಂತ ಬಕುಲಾದೇವಿಯ ಒಪ್ಪಿಗೆಯಂತೆ ಎಲ್ಲ ಪರಿವಾರವನ್ನು ಆಕಾಶದಿಂದ ಕರೆಸಿದ ಅಂತದೆ ಪುರಾಣ. ತನ್ನ ಬಳಗತಾ ಕರೆಸಿದವಗೆ. ನೋಡಿ, ಭಗವಂತ ಸರ್ವೋತ್ತಮ ಅಂತನ್ಲಿಕ್ಕೆ ಇವನ ಕಲ್ಯಾಣವೇ ಕಾರಣ, ಕಲ್ಯಾಣವೇ ಇದಕ್ಕೆ ಯುಕ್ತಿ. ಅದೊಂದು ನಿದರ್ಶನ ಅಂತಾರೆ. ಬ್ರಹ್ಮಲೋಕದಿಂದ ಆರಂಭ ಮಾಡಿ, ಅಂದ್ರೆ ಸತ್ಯಲೋಕ, ಜನೋಲೋಕ, ತಪೋಲೋಕ, ಮಹರ್ಲೋಕ, ಎಲ್ಲಾ ಲೋಕದಿಂದ ದೇವತೆಗಳು ಕೆಳಗಿಳಿದಿದ್ದಾರಂತೆ ಈ ಕಲ್ಯಾಣಕ್ಕೆ. ಇನ್ಯಾವುದಾದ್ರೂ ಕಲ್ಯಾಣಕ್ಕೆ ಇಂಥ ದೇವತೆಗಳು ಕೆಳಗಿಳಿದದ್ದು ಕೇಳಿದೇವ ನಾವು? ಅಲ್ಲ, ಈಗೆಲ್ಲ ಕಲ್ಯಾಣಕ್ಕೆ ಬೇರೆ ಬೇರೆ ರಾಜಕಾರಣಿಗಳು ಹೋಗ್ತಾರೆ ಅಂತ ಕೇಳಿದೀವಿ. ಆದರೆ ಶ್ರೀನಿವಾಸ ಕಲ್ಯಾಣಕ್ಕೆ ಸತ್ಯಲೋಕದಿಂದ ಎಲ್ಲ ಲೋಕದ ಜನರೆಲ್ಲ ಸೇರ್ಕೊಂಡ್ರಂತ ಕೆಳಗಡೆ ಬಂದು. ಅಲ್ಲಲ್ಲಿ ಹಿಮಾಲಯದ ಪ್ರಾಂತದಲ್ಲಿದ್ದ ಋಷಿ ಮುನಿಗಳು ಸೇರ್ಕೊಂಡ್ರು ಮೆರವಣಿಗೆಯಲ್ಲಿ. ವೈಶಾಖ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ದೇವರ ಸಮಾರಾಧನೆ ಅಂತ ಮಾಡಿದ್ದಾರೆ. ಭಗವಂತ ಒಂದು ದೊಡ್ಡ ಸಭೆ ಸೇರಿಸಿದ್ದ. ವಶಿಷ್ಠ ಋಷಿಗಳು ಯಜುಶಾಖಾ ಕ್ರಮೇಣ ಪೌರೋಹಿತ್ಯಕ್ಕೆ ಅಂತ ನೇಮಕ ಮಾಡಿದ್ರು. ದೊಡ್ಡ ಭವನ ನಿರ್ಮಾಣ ಮಾಡಲಿಕ್ಕೆ ಅಂತ ವಿಶ್ವಕರ್ಮನನ್ನ ಆಕಾಶರಾಜನ ಪಟ್ಟಣಕ್ಕೆ ಕಳಿಸಿದ್ರು ಇಂದ್ರನೊಟ್ಟಿಗೆ. ಮರುದೇವತೆಗಳನ್ನ ಪಾತ್ರೆಯ ವ್ಯವಸ್ಥೆ ಮಾಡಿ, ದೊನ್ನೆಗಳನ್ನು ವ್ಯವಸ್ಥೆ ಮಾಡಲಿಕ್ಕೆ, ದೀಪಾಲಂಕಾರಕ್ಕೆಲ್ಲ ಚಂದ್ರನನ್ನ ಅಂತ ವ್ಯವಸ್ಥೆ ಮಾಡಿಸಿದ್ರಂತೆ. ಯಮದೇವರನ್ನ, ರುದ್ರದೇವರನ್ನ, ಬಂದವರಿಗೆ ಆತಿಥ್ಯ ಉಪಚಾರಗಳನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆಲ್ಲ ಅವರನ್ನು ನೇಮಕ ಮಾಡಿದ್ರಂತೆ. ಇದನ್ನು ಕೇಳಿದ್ರೆ ರೋಮಾಂಚನ ಆಗ್ತದೆ. ಅಗ್ನಿ ಮತ್ತು ಸ್ವಾಹ ಸ್ವಧ ಅಂತ ಅವನ ಪತ್ನಿ, ಅವರನ್ನ ಬಂದವರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕು. ಎಂಥ ದೊಡ್ಡ ಕಾಂಟ್ರಾಕ್ಟ್ ಹಿಡಿದಿದ್ದ ನೋಡ್ರಿ ಅಗ್ನಿ. ಆವಾಗ ಭಾರಿ ಲಾಭ ಅಂತ. ಈಗೆಲ್ಲ ಮದುವೆಯಲ್ಲಿ ಭಾರಿ ಕಾಂಟ್ರಾಕ್ಟ್ ಹಿಡಿಯೋ ಪದ್ಧತಿ ಶುರು ಆಗಿದೆ. ಅಗ್ನಿ ದೇವರು ಸೇವೆ ಮಾಡ್ತಾ ಇದ್ದಾರೆ. ಈ ರೀತಿ ವ್ಯವಸ್ಥೆ ಮಾಡಿದ ಮೇಲೆ ಅಷ್ಟಕ ಪೂಜೆ, ಗಣಪತಿ ಪೂಜೆ, ವರುಣ ಪೂಜೆ, ಕುಲದೇವತಾ ಪೂಜೆ ಅಂತ ಅವರೆಲ್ಲರ ಅನುಗ್ರಹ ಪಡಿಬೇಕು ಅಂತಿದೆ. ಅದನ್ನೆಲ್ಲ ಮಾಡಿದ ಭಗವಂತ. ಮಾಡಿದ ಮೇಲೆ ಕುಲದೇವಿ ಯಾರು? ವಶಿಷ್ಠರು ಕೇಳ್ತಾರೆ, ಕುಲದೇವಿ ಯಾರು? ನೀನೇ ಎಲ್ಲರ ಕುಲಕ್ಕೆ ದೇವ, ನಿನಗ್ಯಾರು ಕುಲದೇವಿ? ಶಮಿ ವೃಕ್ಷ ಅಂತಂದರು. ಶಮಿ ಶಮಯತೆ ಪಾಪಂ, ಶಮಿ ಶತ್ರು ವಿನಾಶಿನಿ ಅಂತ ಹೇಳಿದ್ರಿಂದ ಶಮಿ ವೃಕ್ಷವನ್ನ ಕುಲದೇವಿ ಅಂತ ಮಾಡಿಕೊಂಡು ಪೂಜಿಸಿ ವರಾಹಸ್ವಾಮಿಯ ಮನೆ ಒಳಗೆ ಅದನ್ನು ಪ್ರತಿಷ್ಠೆ ಮಾಡಿದ. ವಿವಾಹ ಆಗೋ ತನಕನು ಈ ಪ್ರತಿಷ್ಠೆ ಹೀಗೆ ಇರಲಿ ಅಂತ ಹೇಳಿದ, ಪ್ರತಿಷ್ಠೆ ಮಾಡಿದ ಅವಳನ್ನು. ಹಾಗಾಗಿ ಶಮಿ ಹಬ್ಬ ಅಂತ ಆಚರಣೆ ಮಾಡುವಾಗ ಇದನ್ನು ಸ್ಮರಣೆ ಮಾಡಿಸ್ತಾರೆ. ನಾಳೆ ಶರದ್ ಋತು, ಆಶ್ವೀಜ ಮಾಸದ ದಶಮಿ, ವಿಜಯದಶಮಿ ದಿವಸ ಅದನ್ನು ಪೂಜಿಸಬೇಕು. ಬನ್ನಿ ಬನ್ನಿ ಅಂತ ಕರೀತಾರೆ ಅದನ್ನ, ಶಮಿ ವೃಕ್ಷ. ಆಮೇಲೆ ಶ್ರೀನಿವಾಸ ವರಾಹಸ್ವಾಮಿಗೂ ಆಹ್ವಾನ ಕೊಟ್ಟ. ತದನಂತರದಲ್ಲಿ ದೇವತಾ ಸಮಾರಾಧನೆ ಮುಗಿದಿದೆ, ಪೂಜೆ ವ್ರತ ನಿಯಮಗಳು ಮುಗಿದಿದೆ ಎಂದಾಗ ಬ್ರಹ್ಮದೇವರು ಹೇಳ್ತಾರೆ, ನೋಪವಾಸೇನ ಗಂತವ್ಯಂ. ಮನೆ ಒಳಗೆ ದೇವತಾ ಸಮಾರಾಧನೆ ಆದಾಗ ಉಪವಾಸದಲ್ಲಿ ಎಲ್ಲೂ ಪ್ರಯಾಣ ಮಾಡೋ ಆಗಿಲ್ಲ ಅಂತ ತಕರಾರು ತೆಗೆದು ಬ್ರಹ್ಮದೇವರು. ಶ್ರೀನಿವಾಸ ಅಂದ, ಇಡೀ ಲೋಕಕ್ಕೆ ಲೋಕವನ್ನೇ ಕರ್ಕೊಂಡು ಬಂದಿದ್ದೀ, ಎಲ್ರಿಗೆ ಭೋಜನಕ್ಕೆ ಹಾಕಿಸ್ಲಿಕ್ಕೆ ನನ್ನ ಹತ್ರ ಎಲ್ಲಿದೆ ಹಣ ಅಂತ ತಕರಾರು ತೆಗೆದ. ಬ್ರಹ್ಮದೇವರು ಅಂತಾರೆ, ಸ್ವಾಮಿ ನಿಂದೇ ಸರ್ವಸ್ವ, ನಂದೇನಿದೆ ಇಲ್ಲಿ, ನೀನಲ್ದೆ ಇನ್ಯಾರು ಮಾಡಬೇಕು? ಕುಬೇರನನ್ನು ಕರೆಸಿ ಸಾಲ ಮಾಡಿದ ಅಂತ ಪುರಾಣದಲ್ಲಿ ಹೇಳ್ತಾರೆ. ನೋಡಿ, ಸಂತರ್ಪಣೆಗಾಗಿ ಅಂತ ಸಾಲ ಮಾಡಿದ ಮೊದಲನೇ ವರ ಅಂದ್ರೆ ಶ್ರೀನಿವಾಸ. ಇನ್ಯಾವ್ಯಾವುದಕ್ಕೂ ಸಾಲ ಮಾಡೋ ವರ ಬಹಳ ಇದ್ದಾರೆ. ಸಂತರ್ಪಣೆ, ಎಲ್ಲರಿಗೂ ವಿಶೇಷ ಅನ್ನ ಸಂತರ್ಪಣೆ ಆಗಲಿ. 14 ಲಕ್ಷ ರಾಮಟಂಕಿ ವರಾಹಗಳನ್ನ ಸಾಲದ ರೂಪದಲ್ಲಿ ಕೊಡೋ, ಹಿಂಗು ತಂಡುಲ ಧಾನ್ಯಗಳನ್ನ ನೀನೇ ನನಗೆ ಸಾಲದ ರೂಪದಲ್ಲಿ ಕೊಡು ಅಂತಾನೆ ಕುಬೇರನಿಗೆ. ಸಾಲ ಅಂತ ನೀನು ಹೇಳ್ತಿದ್ದಿ ಅಂದ್ಮೇಲೆ ಪತ್ರ ತಯಾರಾಗಬೇಕು ಅಂದ ಕುಬೇರ. ಆಗಲಿ, ಸಾಕ್ಷಿ ಬೇಕು. ಅಲ್ಲಿದ್ದ ಅಶ್ವತ್ಥ ವೃಕ್ಷವನ್ನ, ಶಿವನನ್ನ ಮತ್ತು ಚತುರ್ಮುಖ ಬ್ರಹ್ಮನನ್ನ ಸಾಕ್ಷಿಯಾಗಿ ಮಾಡಿ 2 ಪತ್ರಗಳನ್ನು ತಯಾರು ಮಾಡಿ ಇಷ್ಟು ಸಾಲ ಪಡೆದಿದ್ದಾನೆ. ಋಣಗ್ರಾಹಿ ಶ್ರೀನಿವಾಸ ಋಣದಾಹಿ ಧನೇಶ್ವರ ಅಂತ ಆ ಪತ್ರದಲ್ಲಿ ಬಳಸಿ 2 ಕಡೆಯಲ್ಲೂ ಸೈನ್ ಹಾಕಿಸಿ ರುಜುವಾತ್ ಮಾಡಿ ಒಂದು ಪತ್ರ ಕುಬೇರನ ಕೈಗೆ, ಇನ್ನೊಂದು ಪತ್ರ ಶ್ರೀನಿವಾಸನ ಕೈ ಕೊಟ್ರಂತೆ.
ಯಾವಾಗ ಇದನ್ನು ತೀರಿಸೋದು ಅಂತ ಕೇಳಿದ್ದ ಕುಬೇರ. ಮುಂದೆ ನನ್ನ ಭಕ್ತರೆಲ್ಲ ದರ್ಶನಕ್ಕೆ ಬರ್ತಾರೆ, ಸಾಕಷ್ಟು ಧನ ಸಂಚಯ ಆಗ್ತದೆ, ಬಡ್ಡಿ ಎಷ್ಟು ಬೆಳೆದ್ರೂ ಪರವಾಗಿಲ್ಲ ತೀರಿಸ್ತೀನಿ ಅಂತಂದಿದ್ದಂತೆ. ಅದಕ್ಕೆ ಇವತ್ತಿಗೂ ಕುಬೇರನಿಗೆ ಸಾಲ ತೀರಿಸ್ತಿದ್ದಾನೆ ಅಂತ ದೇವರು ಸಮಾಜಕ್ಕೆ ಒಂದು ವಿಶೇಷ ಸಂದೇಶ ಕೊಡ್ತಾನೆ. ಸಂತರ್ಪಣೆಗೆ ಸಾಲ ಮಾಡಿದ್ರೂ ಪುಣ್ಯ ಸಂಪಾದನೆ ಮಾಡಲಿ ಅಂತ ಹೀಗೆಲ್ಲ ಸಂದೇಶ ಕೊಟ್ಟ. ಅವತ್ತಿನ ದಿವಸ ಅಗ್ನಿದೇವರು ಸ್ವಾಹ ಸ್ವತಃ ಸಮೇತರಾಗಿ ಸ್ವಾಮಿ ತೀರ್ಥದಲ್ಲಿ ಅನ್ನ ಮಾಡಿದ್ದಾರೆ. ಆಕಾಶಗಂಗೆಯಲ್ಲಿ ತುಪ್ಪ ತುಂಬಿಟ್ಟಿದ್ರಂತೆ. ಕಪಿಲ ತೀರ್ಥ, ಇನ್ನಿತರ ಬೇರೆ ಬೇರೆ ತೀರ್ಥಗಳಿದ್ದಾವೆ, ಅಲ್ಲಲ್ಲಿ ಪಲ್ಯ, ಷಡ್ವಿಧವಾದ ಅಪೂಪ ರಸ ಎಲ್ಲ ತಯಾರು ಮಾಡಿದಾರಂತೆ. ಅಗ್ನಿದೇವರು ಕೇಳಬೇಕೆ ಅವರ ಶಕ್ತಿ ಅಂಥದ್ದು. ತಯಾರು ಮಾಡಿ ಬಂದು ಶ್ರೀನಿವಾಸನ ಮುಂದೆ ನಿಂತ್ರಂತೆ. ಎಲ್ಲ ತಯಾರಾಗಿದೆ ಸ್ವಾಮಿ, ಬಡಿಸ್ಬೇಕಷ್ಟೇ ಎಲ್ಲರೂ ಸೇರ್ಕೊಂಡು, ನೈವೇದ್ಯ ಆಗಬೇಕು ಅಂದಾಗ ಬ್ರಹ್ಮದೇವರು ಅಹೋಬಲ ನೃಸಿಂಹದೇವರಿಗೆ ನೈವೇದ್ಯ ಮಾಡಿದ್ರು ಅಂತ ಪುರಾಣ ಹೇಳ್ತದೆ. ನೈವೇದ್ಯ ಮಾಡಿದ್ದಾರೆ, ವೈಶ್ವದೇವ ಮಾಡಿದ್ದಾರೆ ಬ್ರಹ್ಮದೇವರು. ಹಾಗಾದ್ರೆ ಎಲೆ ಎಲ್ಲ ಹಾಕಬೇಕು. ಇವತ್ತಿನ ಶ್ರೀನಿವಾಸನ ದೇವಸ್ಥಾನದಿಂದ ಆರಂಭ ಮಾಡಿ ಅಹೋಬಿಲ ಮಧ್ಯ ಶ್ರೀಶೈಲ ತನಕ ಎಲೆ ಹಾಕಿಸಿದ್ರಂತೆ. ಈ ಪರ್ವತವನ್ನು ಚಿಂತಿಸುವ ಪದ್ಧತಿ ಇದು. ಶ್ರೀನಿವಾಸನ ಇವತ್ತಿನ ಬೆಟ್ಟ ಅದು ಮುಖ, ಅಹೋಬಿಲ ಮಧ್ಯ, ಶ್ರೀಶೈಲ ಪುಚ್ಛ ಅಂತ ಹೇಳ್ತಾರೆ. ಏಕರೂಪವಾದ ಬೆಟ್ಟ ಅಂತ. ಈ ಬೆಟ್ಟದ ತುಂಬ ಎಲೆ ಹಾಕಿಸಿದ್ದಾರೆ. ಹಾಕಿಸಿ ಅವರವರಿಗೆ ಅಂತ ಭಗವಂತನೇ ಬಂದು ಸಾವಕಾಶದಲ್ಲಿ ಊಟ ಮಾಡ್ರಿ ಅಂತ. ಮತ್ತೆ ಶ್ರೀನಿವಾಸೇನ ಬಾಲೇನ, ಬಾಲಕನಾದ ಶ್ರೀನಿವಾಸ ವಿವಾಹಕ್ಕಾಗಿ ಅಂತ ದೇವತಾ ಸಮಾರಾಧನೆ ಮಾಡಿಸ್ಕೊಳ್ತಿದ್ದಾನೆ. ಏನ್ ಅಲ್ಪನೋ ಸ್ವಲ್ಪನೋ ಅದನ್ನ ನೀವೇ ಹೊಟ್ಟೆಯಲ್ಲಿ ಹಾಕೊಂಡು ಕ್ಷಮಿಸ್ರಿ ಅಂತ ಅನ್ನಂತೆ ಭಗವಂತ. ಏನೆಲ್ಲ ಮಾಡ್ತಾನೆ ಕಲ್ಯಾಣದಲ್ಲಿ ನಟನೆ. ಅವತ್ತಿನ ದೇವರ ಸಮಾರಾಧನೆ ಮುಗೀತು. ಇನ್ನು ಅಷ್ಟಮಿ ನವಮಿ ಮೆರವಣಿಗೆ ಮೇಲಿನಿಂದ ಹೊರಟು ಬರಬೇಕಲ್ಲ, ಕೆಳಗಡೆ ನಿಧಾನ ನಡ್ಕೊಂಡು ಮಧ್ಯದಲ್ಲಿ ಶುಕಾಚಾರ್ಯರ ಆಶ್ರಮ ಬಂತು. ಮೆರವಣಿಗೆಯಲ್ಲಿ ಬರ್ತಿದ್ದಾನೆ ಶ್ರೀನಿವಾಸ, ಮಹಾಲಕ್ಷ್ಮಿ, ಬಕುಲಾದೇವಿ, ಬ್ರಹ್ಮದೇವರು, ನಾರದರು. ಇಷ್ಟರ ಮಧ್ಯದೊಳಗೆ ಶುಕಾಚಾರ್ಯರು ಮೆಲ್ಲನೆ ಹೋಗಿ ಶ್ರೀನಿವಾಸನ ಕಿವಿಯಲ್ಲಿ ಹೇಳ್ತಾರೆ, ನಮ್ಮನೆಗೆ ಒಂದು ಆತಿಥ್ಯಕ್ಕೆ ಬರಬೇಕು, ಮತ್ತೆಂದು ನೀ ಮೇಲಿಂದ ಕೆಳಗಿಳಿಯೋದು ಅಂತ. ಶ್ರೀನಿವಾಸ ಅಂದ, ನೋಡಿದೇ ಇಲ್ಲ ಪರಿವಾರ ಅಂದ. ಹಂಸವಾಹನನಾದ ಸರಸ್ವತಿ ಪತಿ ಬ್ರಹ್ಮ, ತಂದೆ ಸಾವಿರಾರು ಪರಿವಾರ, ಅಲ್ಲೊಂದು ವಾದ್ಯ ಘೋಷಗಳು ಮೊಳಗುತ್ತಿದ್ದಾವೆ, ಅವನದೇ ವೈಭವ. ಇನ್ನೊಂದು ಕಡೆ ಏಣವಾಹನರಾಗಿ ಭಾರತೀಪತಿಗಳಾದ ವಾಯುದೇವರು, ಅವರದೇ ಪರಿವಾರ, ಶಿಷ್ಯರು, ಮಕ್ಕಳು, ಅವ್ರಿಗೂ ವಾದ್ಯ ಅವ್ರದೊಂದು. ನಂದಿ ವಾಹನನಾಗಿ ಪಾರ್ವತೀಪತಿ ಶಿವ, ಭೂತ ಪ್ರೇತ, ದೊಡ್ಡ ಬೆಟ್ಟ, ಪರಿವಾರನೇ ಬಹಳ ದೊಡ್ಡದು, ಅವರು ಬಂದಿದ್ದಾರೆ. ಮೊಸಳೆಯನ್ನ ವಾಹನ ಮಾಡಿಕೊಂಡು ಗಂಗಾದಿ ನದಿಗಳ ಪತಿಯಾದ ವರುಣ ತನ್ನ ವಾದ್ಯ ಘೋಷಗಳು ಪರಿವಾರ ಕರ್ಕೊಂಡು ಅವ ಬಂದಿದ್ದಾನೆ. ನಾನು ಒಂದೊಂದೇ ಹೇಳ್ತಾ ಇದ್ರೆ ಒಂದು ದಿನ ಬೇಕು ನೋಡ್ರಿ. ಇವರು ಇಷ್ಟುದು ಅಷ್ಟು ದೇವತೆಗಳು ಕೆಳಗಿಳಿದಿದ್ದಾರೆ. ದಿಕ್ಪಾಲಕರು ಬಂದಿದ್ದಾರೆ, ಮರುದೇವತೆಗಳು ಬಂದಿದ್ದಾರೆ, ಅಷ್ಟವಸುಗಳು ಬಂದಿದ್ದಾರೆ, ದ್ವಾದಶ ಆದಿತ್ಯರು ಒಬ್ಬೊಬ್ಬರೇ ಬಂದಿದ್ದಾರೆ. ಅಲ್ಲ, ಅವರವರ ಮನೆಯವರನ್ನು ಕರ್ಕೊಂಡು ಬಂದಿದ್ದಾರೆ, ಅವರವರ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ನಾವು ನೋಡ್ಬೇಕು ಶ್ರೀನಿವಾಸ ಕಲ್ಯಾಣ, ನಾವು ನೋಡ್ಬೇಕು ಅಂತ. ಶುಕ ಹೀಗೆ ಹಠ ಹಿಡಿಬೇಡ್ವೋ, ಮತ್ತೊಂದ್ಸಲಿ ನಾನೇ ಬರ್ತೀನಿ ಫೋನ್ ಮಾಡಿ, ಈಗ ಹೋಗ್ಬಿಡೋಣ ಮುಂದೆ. ಇಲ್ಲ ಇಲ್ಲ, ಇವತ್ತೇ ಬರ್ಬೇಕು ಅಂತ. ಆಯ್ತು ಅಂತ ಶ್ರೀನಿವಾಸ ಒಬ್ಬನೇ ಒಳಗೆ ಹೋದ. ಹುಣಸೆ ಹಣ್ಣಿನ ರಸ, ಚಿಂತ್ರಿಣಿ ರಸ ಅನ್ನ ಮಾಡಿ ಶ್ರೀನಿವಾಸನಿಗೆ ಅರ್ಪಿಸಿದ್ರೆ ಹೊರಗಿದ್ದವರೆಲ್ಲ ಶುರು ಮಾಡಿ. ಅವನಿಗೊಬ್ಬನಿಗೆ ಹಸಿವೆ ಆಗಿತ್ತು, ನಮಗಾಗಿಲ್ಲ. ಊಟಕ್ಕೆ ಹಾಕ್ಸಿದ ಶುಕ ನಮ್ಮನ್ನೆಲ್ಲ ಬಿಟ್ಟು ಹಾಕ್ಸಿದ ಅಂತ. ಅದಕ್ಕೆ ಶ್ರೀನಿವಾಸ ಶುಕಾಚಾರ್ಯರ ಮೇಲಿದ್ದ ವಾತ್ಸಲ್ಯದಿಂದ ತಾನು ಊಟ ಮಾಡಿದ ಆಗ ಫೂತ್ಕಾರ ಮಾಡಿದ. ಫೂತ್ಕಾರೇಣ ಪೂರಯಾಮಾಸ, ಇದೊಂದು ಅಘಟಿತ ಘಟನಾ ಶಕ್ತಿ. ದೇವರು ಫೂತ್ಕಾರ ಮಾಡಿದ್ದಕ್ಕೆ ಎಲ್ಲರ ಬಾಯಲ್ಲೂ ಕೂಡ ಆ ಸಮಯಕ್ಕೆ ಹೊಟ್ಟೆ ತುಂಬಿದಾಗ ಏನು ಶಬ್ದ ಬರಬೇಕೋ ಬಾಯಲ್ಲಿ ಶಬ್ದ ಬಂದ್ಬಿಡ್ತು. ಊಟ ಮಾಡಿಸ್ದೆ, ಊಟ ಮಾಡಿಸಿದ ಕಥೆ ಇದೆ. ಊಟಕ್ಕೆ ಹಾಕ್ಸಿದ್ರು ಇನ್ನೂ ಯಾಕೋ ಹಸಿವೆ ಇದೆ ಅಂತ ಅನ್ನೋರು ಎಷ್ಟು ಜನ ಇದ್ದಾರೆ. ಊಟಕ್ಕೆ ಹಾಕದೆ ಎಲ್ಲರ ಹೊಟ್ಟೆ ತುಂಬಿಸಿಬಿಟ್ಟ ಭಗವಂತ. ಹರಿರಿ ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ
ಜಗತ್ರಯಂ ಅನ್ಲಿಕ್ಕಿದೆ ಸಾಕ್ಷಿ ಅಂತದೆ ಪುರಾಣ. ಭಗವಂತನಿಗೆ ನೈವೇದ್ಯ ಮಾಡಿಸಿದ್ರೆ 3 ಲೋಕ ಅವರ ಮನೆಯಲ್ಲಿ ಊಟ ಮಾಡಿದ್ರೆ ಪುಣ್ಯ ಕೊಡ್ತಾನಂತೆ. ಅದಕ್ಕೆ ತಪ್ಪದೇ ದೇವರಿಗೆ ದಿನಾ ನೈವೇದ್ಯ ಮಾಡಬೇಕು. ಯಾಕೆ ಹರಿರಿಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿಸ್ವಯಂ. ಹರಿಗೊಬ್ಬನಿಗೆ ಭೋಜನ ಮಾಡಿಸಿದ್ದಕ್ಕೆ ಶುಕಾಚಾರ್ಯರು 3 ಲೋಕಕ್ಕೆ ಭೋಜನ ಮಾಡಿಸಿದ್ರ ಪುಣ್ಯವನ್ನು ಶುಕಾಚಾರ್ಯ ಕೊಟ್ಟ. ಈ ರೀತಿ ಶ್ರೀನಿವಾಸ ತನ್ನ ಅಘಟಿತ ಘಟನಾ ಶಕ್ತಿ ತೋರಿದ. ನವಮಿಯ ಸಾಯಂಕಾಲದ ಹೊತ್ತಿಗೆ ನಾರಾಯಣಪುರಕ್ಕೆ ಅಂತ ಶೋಭಾಯಾತ್ರೆ ಪ್ರವೇಶ ಮಾಡಿತು. ಆಕಾಶರಾಜ ತನ್ನ ಪರಿವಾರ ಸಮೇತವಾಗಿ ಶ್ರೀನಿವಾಸನಿಗೆ ಎದುರುಗೊಂಡು ಹಸ್ತಲಾಘವನ್ನು ಕೊಟ್ಟು ಪೂರ್ಣ ಕಲಶ ಧರಿಸಿದ್ರು, ಲಾಜವನ್ನು ಹಾಕಿದ್ರು, ಮನೆ ಒಳಗೆ ಕರ್ಕೊಂಡು ಹೋದ್ರಂತೆ. ಆ ಪುರದೊಳಗೆ ಕರೆದುಕೊಂಡು ಹೋಗಿ ಶ್ರೀನಿವಾಸನನ್ನು ಕೂಡಿಸಿ ಅವನಿಗೆ ಮಾಡಬೇಕಾದ ಉಪಚಾರ ಅವತ್ತಿನ ರಾತ್ರಿ ಎಲ್ಲರೂ ಭೋಜನವನ್ನು ಮಾಡಿದರ. ಮರುದಿನ ಬೆಳಗ್ಗೆ ಶುಕ್ರವಾರ ದಶಮಿ, ವೈಶಾಖ ಶುದ್ಧ ದಶಮಿ, ನಿತ್ಯಾನ್ಹೀಕಗಳನ್ನು ಮಾಡಿಕೊಂಡ ಪುಣ್ಯಾಹ ವಾಚನ ಮಾಡಿದ ಮೇಲೆ ವರಪೂಜೆ ಅಂತ ನಡೆಸಿದ್ದಾರೆ. ವಸಿಷ್ಠರ ಯಜುಶಾಖಾ ವೇದ ಮಂತ್ರಗಳೊಂದಿಗೆ ಪಾದಕ್ಕೆ ಪ್ರಕ್ಷಾಲನ ಮಾಡ್ತಾನೆ ಆಕಾಶರಾಜ. ಧನ್ಯನಾದೆ ಎಂದ. ಭಗವಂತನ ಕೈಗೆ ಅರ್ಘ್ಯ ಕೊಡ್ತಾನೆ, ಆಚಮನಕ್ಕೆ ಅಂತ ನೀಡ್ತಾನೆ, ಮಧುಪರ್ಕ ಕೊಡ್ತಾನೆ, ಪುನರಾಚಮನ ಮಾಡಿಸ್ತಾನೆ, ಅವನಿಗೆ ಕೊಡಬೇಕಾದ ವಸ್ತ್ರಗಳನ್ನ ಧಾರೆ ಎರೆದು ಕೊಡ್ತಾನೆ. ಏನೆಲ್ಲ ಇದೆ ಅದನ್ನು ಉಪಚಾರ ಮಾಡಿದ್ದಾನೆ. ವೇದದ ವೈದಿಕ ಪ್ರಯೋಗದಂತೆ ಅಂತದೆ ಪುರಾಣ. ವರೋಪಚಾರ ಮಾಡಿದ. ಮುಹೂರ್ತಕ್ಕೆ ತಡ ಆಗಬಾರದು ಅಂತ ಪದ್ಮಾವತಿಯನ್ನ ಸಾಲಂಕೃತಳನ್ನ ಮಾಡಿ ಆನೆ ಮೇಲೆ ಮೆರವಣಿಗೆ ಮಾಡಿಸಿ ಕರ್ಕೊಂಡು ಬಂದ್ರಂತೆ. ಅಂತಃಪಟ ಹಿಡಿದ್ರು. ಒಂದು ಕಡೆ ಹಸೆಮಣಿ ಮೇಲೆ ಶ್ರೀನಿವಾಸ, ಮತ್ತೊಂದು ಕಡೆಯಲ್ಲಿ ಪದ್ಮಾವತಿ. ಪದ್ಮಾವತಿ ಹಿಂಭಾಗದಲ್ಲಿ ತಾಯಿ ಧರಣಿದೇವಿ ಹಾಗೂ ಆಕಾಶರಾಜ, ವಸುದಾನ ಮತ್ತೊಂದು ಕಡೆ ತೋಂಡಮಾನ ಬೃಹಸ್ಪತ್ಯಾಚಾರ್ಯರು. ಇಲ್ಲಿ ಶ್ರೀನಿವಾಸ, ಮಹಾಲಕ್ಷ್ಮಿ, ಬಕುಳಾದೇವಿ, ಬ್ರಹ್ಮದೇವರು, ವಸಿಷ್ಠ ಋಷಿಗಳು, ಹೀಗೆ ಒಂದೊಂದು ಕಡೆ ಒಬ್ಬೊಬ್ಬರು. ಆಶ್ಚರ್ಯ ಅಂದ್ರೆ ವೈಶಾಖ ಮಾಸದ ದಶಮಿ ಶುಕ್ರವಾರ ಸಾಯಂಕಾಲ ಮುಹೂರ್ತ ಇತ್ತಂತೆ. ಹಾಗಾಗಿ ಶ್ರೀನಿವಾಸ ಹೇಳ್ದ, ಬೆಳಗ್ಗೆಯಿಂದ ಎಲ್ಲರೂ ಉಪವಾಸ ಇರೋದು ಬೇಡ ಅಂದ. ಎಷ್ಟು ಜನ ಬಂದಿದ್ದಾರೆ ಎಲ್ಲರಿಗೆ ಭೋಜನಕ್ಕೆ ಹಾಕಿಸ್ಬಿಟ್ರು. ವರನ ಕಡೆ 5, ಕನ್ಯೆ ಕಡೆ 5 ಉಪವಾಸ ಇದ್ರೆ ಸಾಕು ಅಂತ ಹೇಳಿದ್ದಾನೆ ಶ್ರೀನಿವಾಸ. ಯಾಕಂದ್ರೆ ಮುಹೂರ್ತ ಸಾಯಂಕಾಲ ಇದ್ದದ್ರಿಂದ ಲಾಜಹೋಮ ಮಾಡಬೇಕಾಗ್ತದೆ, ಭೋಜನ ಎಲ್ಲ ಆಮೇಲೆ ನಾವು ಮಾಡೋಣ ಅಂತ ಭೋಜನಕ್ಕೆ ಹಾಕಿಸ್ಬಿಟ್ಟು. ಹಾಗೆ ನಡೀತಂತೆ. ಸಾಯಂಕಾಲದ ಮುಹೂರ್ತ ಎಲ್ಲರ ಕೈಯಲ್ಲಿ ಮುತ್ತಿನ ಅಕ್ಷತೆಗಳನ್ನು ನೀಡಿ ಅಂತಃಪಟ ಧರಿಸಿ ಮಂಗಳಾಷ್ಟಕ ವೇದ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ವಾದ್ಯಗಳೆಲ್ಲ ಇದ್ದಾವೆ. ಎಲ್ಲಾ ದೇವತೆಗಳು ಬಂದಿದ್ದಾರೆ. ಕೈ ತುಂಬ ಮುತ್ತಿನ ಅಕ್ಷತೆ ಧರಿಸಿದ್ದಾರೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನುರ್ಗರುತ್ಮಾನ್ ರತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾಸನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾತ್ ಹರಿರ್ಮಂಗಳಂ ಸತ್ಯೇನೋತ್ತಮಿತಾ ಭೂಮಿ ಸೂರ್ಯೇಣೋತ್ತಮಿತಾ. ಇದೆಲ್ಲ ಸೂರ್ಯ ಸೂಕ್ತ. ವಿವಾಹ ಕಾಲದಲ್ಲಿ ಸೂರ್ಯನ ವಿಶೇಷ ಅನುಗ್ರಹ ಆಗಲಿ ಅಂತ ದಂಪತಿಗಳಿಗೆಲ್ಲ ಸೂರ್ಯ ಸೂಕ್ತವನ್ನು ಪಠಣ ಮಾಡಬೇಕು. ಸೂರ್ಯ ಸೂಕ್ತದ ನಂತರ ಮಂಗಳಾಷ್ಟಕಗಳನ್ನು ಹೇಳಿ ಪ್ರತಿಯೊಬ್ಬರೂ ಮುತ್ತಿನ ಅಕ್ಷತೆಯನ್ನ ಶ್ರೀನಿವಾಸ ಪದ್ಮಾವತಿಯರ ತಲೆ ಮೇಲೆ ಅಂತ ಆ ಸಂದರ್ಭದೊಳಗೆ ಎಳೆದಿದ್ದಾರೆ. ಶ್ರೀನಿವಾಸ ಪದ್ಮಾವತಿಯರಿಗೆ ಮುತ್ತಿನ ಅಕ್ಷತೆಗಳನ್ನು ಎಳೆದ ಮೇಲೆ ಅಂತಃಪಟ ತೆಗೆದಾಗಿದೆ. ಆಮೇಲೆ ವಿವಾಹದ ಮುಂದಿನ ಪ್ರಘಟ್ಟ ಅಂದ್ರೆ ಕಂಕಣ ಬಂಧನ, ಲಾಜಹೋಮ, ಮಾಂಗಲ್ಯ ಬಂಧನ. ಕಂಕಣ ಬಂಧನೂ ಮಾಡಿಸಿದ್ದಾರೆ. ಮಾಂಗಲ್ಯ ಬಂಧನ ಮಾಡ್ತಾನೆ ಶ್ರೀನಿವಾಸ. ಜಗತ್ಪತಿ ಸರ್ವೇಶ್ವರನಾದ ಸರ್ವಶಕ್ತ ಸಮಾಜದ ಕಲ್ಯಾಣಕ್ಕಾಗಿ ತಾನು ಮಾಂಗಲ್ಯ ಬಂಧನ ಮಾಡಿದ. ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಬಂದಾಮಿ ಸುಬಗೆ ಮಾಂಗಲ್ಯಂ ತಂತುನಾ ಅನೇನ. ಈ ಮಾಂಗಲ್ಯ ಬಂಧನ ಮಾಡ್ತಿದ್ದೇನೆ ಅಂದ್ರೆ ಇದು ಸಮಾಜ ಜಗತ್ತಿಗೆ ಕಲ್ಯಾಣ ಆಗಲಿ ಅಂತ ಮಾಡ್ತಿದ್ದೇನೆ ಅಂತ ಮಾಂಗಲ್ಯ ಬಂಧನ ಮಾಡಿದ.
ಆಮೇಲೆ ಲಾಜಹೋಮ. ಲಾಜಹೋಮ ಆದ್ಮೇಲೆ ಕನ್ಯೆಯನ್ನು ಒಪ್ಸೋದು ಅಂತ ಹೀಗೆ ಪದ್ಧತಿ. ಕನ್ಯೆ ಧಾರೆ ಎರೆದು ಕೊಡ್ತಾರೆ. ಪ್ರಾಯ ವೈಶಾಖ ಮಾಸದ ಶುಕ್ಲ ಪಕ್ಷದ ಅಂದಿನ ದಶಮಿ ಆದ್ಮೇಲೆ ಮತ್ತೊಂದು ದಶಮಿ ಬಂದಿತ್ತು ಅನಿಸ್ತದೆ. ನಮ್ಮಲ್ಲಿ ವಿದ್ಧದಶಮಿ ಅಂತ ಹೇಳ್ತಾರಲ್ಲ, ಪ್ರಾಯ ವಿದ್ಧದಶಮಿ ಅಂತ ಅನಿಸ್ತದೆ. ಹಾಗಾಗಿ ಅವತ್ತಿನ ದಿವಸವು ವಿದ್ಧದಶಮಿಯ ದಿವಸ ಕನ್ಯೆಯನ್ನು ಧಾರೆ ಎರೆದು ಕೊಟ್ರು ಅಂತ ಕಥೆಯನ್ನ ಕೇಳ್ತೇವೆ. ಯಯಾತಿರಾಜನ ಮೊಮ್ಮಗ ಶೂರಸೇನನ, ಯಯಾತಿರಾಜನ ವಂಶದಲ್ಲಿ ಬಂದ ಶೂರಸೇನನ ಮೊಮ್ಮಗ ವಸುದೇವನ ಮಗ ಶ್ರೀನಿವಾಸ ಶರ್ಮಣೆ ಅಂತ ಅವನಿಗೆ ಸುಧರ್ಮನ ಮೊಮ್ಮಗಳು ಆಕಾಶರಾಜನ ಮಗಳು ಅತ್ರಿಗೋತ್ರ ಸಮುತ್ಪನ್ನಳಾದ ಪದ್ಮಾವತಿಯನ್ನ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಅಂತ ಧಾರೆ ಎರೆದು ಕೊಡ್ತಾ ಇದ್ದಾರಂತ. ಹೀಗೆ ಕನ್ಯಾ ಧಾರೆ ಎರೆದದ್ದು, ಲಾಜಹೋಮ ಮಾಡಿದ್ದು, ಮಾಂಗಲ್ಯ ಬಂಧನ, ಕಂಕಣ ಬಂಧನ, ಇದು ವಿವಾಹದ ಅತ್ಯಂತ ಪ್ರಮುಖ ಘಟ್ಟಗಳನ್ನ ಪುರಾಣ ವಿಧಿವತ್ತಾಗಿ ಶ್ರೀನಿವಾಸ ಕಲ್ಯಾಣ ಮಾಡಿಕೊಂಡ ಅನ್ನೋದನ್ನು ವಿವರಣೆ ಮಾಡ್ತದೆ. ಇದಕ್ಕೆ ಸಾಕ್ಷಿಗಳಾಗಿ ಎಲ್ಲ ದೇವತೆಗಳೇ ಕೆಳಗೆ ಇಳಿದ್ಬಿಟ್ಟಿದ್ದಾರೆ. ಕಲ್ಯಾಣ ಹೇಗೆ ಮಾಡಿಕೊಳ್ಬೇಕು ಅನ್ಲಿಕ್ಕೆ ಶ್ರೀನಿವಾಸನ ಕಲ್ಯಾಣನೇ ಒಂದು ನಿದರ್ಶನ ಅಂತ ಪುರಾಣ ಹೇಳ್ತದೆ. ಆಕಾಶ ರಾಜ ಸರ್ವಸ್ವ ತಂದು ಒಪ್ಪಿಸಿದಾನ ಆ ಶ್ರೀನಿವಾಸನಿಗೆ. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್, ನಂದೇನಿಲ್ಲ ಸ್ವಾಮಿ, ನಿಂದೇ ಎಲ್ಲ ಇದು ಅಂತ ಒಪ್ಪಿಸಿದ. ಪದ್ಮಾವತಿಯನ್ನ ಶ್ರೀನಿವಾಸನ ಕೈಗೆ ಕೊಟ್ಟು ಲಾಲಿತಾಂ ಪಾಲಿತಾಂ ಕನ್ಯಾಂ, ಲಾಲನೆ ಮಾಡಿದ್ದೇನೆ, ಪಾಲನೆ ಮಾಡಿದ್ದೇನೆ, ಅವಳಿಗೇನ್ ಬರ್ತದೆ ಬರಲ್ಲ ಅಂತ ತಿಳಿಬೇಡ, ಮಗಳಾದ್ರೂ ಮಗನಂತೆ ಪಾಲನೆ ಮಾಡಿದ್ದೀನಿ, ನೀನು ಅವಳನ್ನು ಹೊಟ್ಟೆಯಲ್ಲಿ ಹಾಕೊಂಡು ಕ್ಷಮಿಸಿ ಅವಳನ್ನ ಕರುಣೆಯಿಂದ ನೀನು ಕೂಡ ನೋಡ್ಕೋ ಅಂತ ಹೇಳಿದ್ನಂತ. ಇದು ಕನ್ಯೆ ಒಪ್ಸೋರಿಗೆ ಗೊತ್ತು ಆ ದುಃಖ ಏನು ಅಂತ. ಕನ್ಯೆ ಹಡೆದ ತಂದೆ ತಾಯಿಯಂದ್ರಿಗೆ ಆ ದುಃಖ ಅರ್ಥ ಆಗ್ತದೆ. ಆಕಾಶರಾಜ ಕಣ್ಣೀರು ಹಾಕ್ತಾ ಇದ್ದಾನೆ. ಹೊರಟೋದ್ಲು, ಮಂದ ಭಾಗ್ಯೋಹಂ, ಪದ್ಮಾವತಿ ಇಲ್ಲದ ಮನೆ ನನಗೆ ಬಹಳ ದುಃಖ ಕೊಡುತ್ತದೆ ಅಂತ ದುಃಖಿಸ್ತಾ ಇದ್ದಾನೆ ಆಕಾಶರಾಜ. ತಾಯಿ ಕರಳು ಧರಣಿ ದುಃಖ ಪಡ್ತಿದ್ದಾಳೆ, ತೋಂಡಮಾನ ವಸುದಾನ ದುಃಖ ಪಡ್ತಿದ್ದಾರೆ. ಇವರ ಅಳುವನ್ನು ನೋಡಿ ಶ್ರೀನಿವಾಸನು ಹತ್ಬಿಟ್ನಂತೆ. ನಾರದರು ಬಂದು ಕೇಳ್ತಾರೆ, ಅವರೇನೋ ಇಷ್ಟು ದಿನ ಕನ್ಯೆಯನ್ನು ಸಾಕಿ ಸಲುಹಿ ಮಾಡಿ ಕಳಿಸ್ತಿದಾರಲ್ಲ ಅಂತ ದುಃಖ ಪಡ್ತಿದ್ದಾರೆ, ನೀನ್ ಯಾಕೆ? ಅರ್ಜುನನಿಗೆ ಸುಭದ್ರೆಯನ್ನ ನಾನು ಮದುವೆ ಮಾಡಿಸಿದ್ದೆ, ಹಿಂದೆ ಹತ್ತಿರ್ಲಿಲ್ಲ, ಬಾಕಿ ಇತ್ತು, ಈಗ ಅತ್ತೆ ಅಂತಂದ. ಎಲ್ರು ಆಮೇಲೆ ನಕ್ರಂತ. ಅಳಿಸ್ಲಿಕ್ಕೂ ಸರಿ ನೀನು, ನಗಸ್ಲಿಕ್ಕೂ ಸರಿ ಅಂತಾರೆ ನಾರದು. ಹೀಗೆ ಆಕಾಶ ರಾಜ ಬಹಳ ಧನ್ಯನಾದ. ಹಿಂದೆ ಸಮುದ್ರದಲ್ಲಿ ಲಕ್ಷ್ಮಿ ಬಂದಾಗ ಅವಳನ್ನು ಕನ್ಯಾದಾನ ಮಾಡಿಕೊಟ್ಟವನು ವರುಣ. ಅವನು ಹೇಗೆ ಪುಣ್ಯವಂತನಾದ, ಜನಕ ಸೀತೆಯನ್ನು ಕಲ್ಯಾಣ ಮಾಡಿ ಪುಣ್ಯವಂತನಾದ, ನೀನು ಹಾಗೆ ಪುಣ್ಯವಂತನಾಗು, ಉತ್ತಮ ಸದ್ಗತಿಯನ್ನು ಪಡಿ ಅಂತ ಅವನಿಗೆ ಸಲ್ಲೋಕವನ್ನು ಅನುಗ್ರಹಿಸಿದಾನೆ. ಕಲ್ಯಾಣದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರೋ ಅವರಿಗೆಲ್ಲ ಶ್ರೀನಿವಾಸ ಉಡುಗೊರೆ ಕೊಡಬೇಕು ಅಂತ ಪದ್ಮಾವತಿಯನ್ನು ಕರೆದುಕೊಂಡು ಆ ಕೊಟ್ಟದ್ದನ್ನೆಲ್ಲ ಸಂಭಾರಗಳನ್ನು ಇಟ್ಟುಕೊಂಡು ಅಗಸ್ತ್ಯರ ಆಶ್ರಮಕ್ಕೆ ಬಂದ. 6 ತಿಂಗಳು ಬೆಟ್ಟ ಹತ್ತಬಾರದು ವಿವಾಹಿತರು ಅಂತ ತೋರಿಸ್ಲಿಕ್ಕೆ ತಾನು ಅಗಸ್ತ್ಯ ಆಶ್ರಮದಲ್ಲಿದ್ದ. ಅದನ್ನೇ ಇವತ್ತು ಕಲ್ಯಾಣ ಶ್ರೀನಿವಾಸ ಅಂತ ಕರೀತದೆ. ಅಲ್ಲೇ ವಾಸ ಮಾಡಿಬಿಟ್ಟ ಶ್ರೀಹರಿ. ಬಂದ ದೇವತೆಗಳಿಗೆ ಉಡುಗೊರೆ ಕೊಟ್ಟ. ಅವರವರನ್ನ ತಮ್ಮ ತಮ್ಮ ಮನೆಗಳಿಗೆ ಅಂತ ಈ ಮಹೋತ್ಸವವನ್ನು ಅನುಭವಿಸಿದ ದೇವತೆಗಳು ಕಣ್ತುಂಬ ಅದೇ ಯೋಚನೆ ಅಂತ. ಯಾರೇನ್ ಮಾತಾಡ್ತಿದ್ರು, ಎಂಥ ಸಂಭ್ರಮ, ಏನು ಸಿಹಿ ತಿನಿಸು ಮಾಡಿಸಿದ್ರು, ಎಂಥ ವೈಭವ. ಹೀಗೆ ಕಣ್ತುಂಬ ತುಂಬಿಕೊಂಡು ಉತ್ಸವವನ್ನು ದೇವತೆಗಳು ದೇವಲೋಕಕ್ಕೆ ಅಂತ ತೆರಳಿದ ಮೇಲೆ ಅಗಸ್ತ್ಯಾಶ್ರಮದಲ್ಲಿ ಷಣ್ಮಾಸ ಪರ್ಯಂತ ವಾಸ ಮಾಡಿ ಆಮೇಲೆ ಬೆಟ್ಟದ ಮೇಲೆ ಶ್ರೀನಿವಾಸ ನೆಲೆಸಿದ ಅಂತ ಕಥೆ ಪುರಾಣದಲ್ಲಿ ಬಂದಿದೆ. ಇಂಥ ಕಲ್ಯಾಣದ ಘಟ್ಟವನ್ನ ಶತಾನಂದರು ಜನಕನಿಗೆ ತಿಳಿಸಿದರು. ಜಗತ್ಪತಿ ಮಾಯಾವಿ ಪರಮಾನಂದನಾದ ಶ್ರೀಹರಿ ವೈಕುಂಠ ಬಿಟ್ಟು ಭೂಮಿಗೆ ಬಂದು ತನ್ನ ಕಲ್ಯಾಣ ತಾನೇ ಮಾಡಿಕೊಂಡು ಬೇರೆ ಬೇರೆಯವರಿಗೆಲ್ಲ ಕೀರ್ತಿ ಕೊಟ್ಟು ಮುಂದೆ ಯಾರು ಈ ಕಥೆಯನ್ನು ಹೇಳ್ತಾರೆ ಕೇಳ್ತಾರೆ ಅವರಿಗೆಲ್ಲ ಕಲ್ಯಾಣ ಮಾಡಿಸ್ತಾನೆ. ಎಂಥ ವಿಚಿತ್ರ ಕಥೆ, ಔಷಧಮಯವಾದ ಕಥೆ. ಕಲ್ಯಾಣದ ಕಥೆ ಅಂದ್ರೆ ಬಹಳ ಶ್ರೇಷ್ಠ ಕಥೆ. ಇಂದ್ರ ಪದವಿಯಲ್ಲಿ ಸ್ಥಿರನಾಗಲಿಕ್ಕೆ, ಶಿವನಿಗೆ ತನ್ನ ವಿಷದ ಬಾಧೆ ಪರಿಹಾರ ಆಗಲಿಕ್ಕೆ
ಬ್ರಹ್ಮ ತನ್ನ ಪದವಿಯಲ್ಲಿ ಸ್ಥಿರವಾಗಿ ಕೂಡ್ಲಿಕ್ಕೆ ಇದೇ ಕಲ್ಯಾಣದ ಕಥೆನೇ ಕಾರಣ ಅಂತ ಹೇಳಿದ್ದಿದೆ. ಹಾಗಾಗಿ ಯಾರು ಕಲ್ಯಾಣದ ಕಥೆಯನ್ನು ಕೇಳ್ತಾರೆ ಅವರ ಮನೆಯಲ್ಲಿ ಕಲ್ಯಾಣ ನಿಶ್ಚಿತವಾಗಿ ನಡೀತದೆ ಅಂತ ತಿಳಿಸಿದ್ದಾರೆ. ಹೀಗೆ ಜನಕರಾಜನಿಗೆ ಯಥಾನಂದರು ಉಪಾಖ್ಯಾನ ತಿಳಿಸಿದ್ರು. ಸೂತ ಪುರಾಣಿಕರು ಶೌನಕರಿ ಕಲ್ಯಾಣದ ಘಟ್ಟವನ್ನು ಪ್ರವಚನ ಮಾಡಿದರು. ಯಾರು ಕಲ್ಯಾಣದ ಘಟ್ಟದ ಪ್ರವಚನವನ್ನು ಶ್ರವಣ ಮಾಡ್ತಾರೆ ಹೇಳ್ತಾರೆ, ಕೋಟಿ ಕನ್ಯಾ ಪ್ರದಾನಾಚ ಯಾವತ್ ಭೂಮಿ ಪ್ರದಾನತಃ, 1 ಕೋಟಿ ಕನ್ಯಾದಾನ ಮಾಡಿದರೆ ಬರುವ ಪುಣ್ಯ ಮನೆಯಲ್ಲಿ ಶ್ರೀನಿವಾಸ ಕಲ್ಯಾಣದ ಕಥೆ ಕೇಳಿದ್ರೆ ಬರ್ತದೆ. ಭೂಮಿಯನ್ನು ದಾನ ಮಾಡಿದರೆ ಬರುವಂತಹ ಪುಣ್ಯ ಶ್ರೀನಿವಾಸ ಕಲ್ಯಾಣದಿಂದ ಬರ್ತದೆ. ಹಾಗೆ ಉತ್ಸವಂ ಕಾರಯತಿ, ಮನೆ ಒಳಗೆ ಏನಾದರೂ ಶ್ರೀನಿವಾಸ ಕಲ್ಯಾಣ ಉತ್ಸವವನ್ನು ಮಾಡಿಬಿಟ್ರೆ ಅವನಿಗೆ ಬರುವಷ್ಟು ಪುಣ್ಯ ಬಾಯಿಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿವರಣೆ ಕೊಟ್ಟಿದ್ದಾರೆ. ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೆ ಶ್ರೀನಿವಾಸ ಕಲ್ಯಾಣ ವರ್ಣನಂ ನಾಮ 12ೋಧ್ಯಾಯ ಅಂತ ಮುಕ್ತಾಯ ಮಾಡ್ತಾರೆ. ಇದು ಒಂದು. ಇದೇ ಭವಿಷ್ಯೋತ್ತರ ಪುರಾಣದ ಮುಂದಿನ ಘಟ್ಟ ತೋಂಡಮಾನ ಮಾಡಿದ ಉತ್ಸವದ ಘಟ್ಟ. ಹಾಗಾಗಿ ಪ್ರತಿಪತ್ ತಿಥಿಯಿಂದ ಆರಂಭ ಮಾಡಿ ಬೆಳಗ್ಗೆ ಒಂದು ವಾಹನ, ಸಾಯಂಕಾಲ ಒಂದು ವಾಹನ, ಇದನ್ನು ಆದಿತ್ಯ ಪುರಾಣದಲ್ಲಿ ವಿಸ್ತಾರ ಮಾಡಿದ್ದಾರೆ. ತೋಂಡಮಾನ ಪರಮಭಕ್ತ, ವಸುದಾನ ತೋಂಡಮಾನ ಇಬ್ಬರ ಮಧ್ಯದಲ್ಲಿ ಬೆಟ್ಟದ ಪ್ರದೇಶ ಎಲ್ಲ ತೋಂಡಮಾನನ ಆಡಳಿತಕ್ಕೆ ಬಂತಂತೆ. ಆಕಾಶರಾಜ ಬಹಳ ವಯಸ್ಸಾಯಿತು, ಅವನು ದೇಹ ಬಿಟ್ಟ. ಆಕಾಶರಾಜನ ಆಳ್ವಿಕೆ ನಾರಾಯಣಪುರ ಎಲ್ಲ ವಸುದಾನನ ಆಡಳಿತಕ್ಕೆ ಬಂತಂತೆ. ಇವರಿಬ್ಬರಲ್ಲಿ ಭಾಗ ಆಯಿತು. ಹಾಗಾಗಿ ತೋಂಡಮಾನ ಸಪ್ತ ಪರ್ವತಗಳಲ್ಲಿಯೂ ಆಡಳಿತ ನಡೆಸ್ತಾ ಶ್ರೀನಿವಾಸನ ಇಚ್ಛೆಯಂತೆ ದೇವಸ್ಥಾನಗಳ ನಿರ್ಮಾಣ ಮಾಡಿ ದೇವತೆಗಳನ್ನೇ ಕೆಳಗಿಳಿಸಿ ಒಂದೊಂದು ದಿನವೂ ಒಂದೊಂದು ಉತ್ಸವ ಅಂತ ಮಾಡಿದೆ. ಹಾಗಾಗಿ ಸಿಂಹವಾಹನ, ಪಂಚಮಿ ಗರುಡ ವಾಹನ, ಚಂದ್ರಪ್ರಭಾ ವಾಹನ, ಕಲ್ಪವೃಕ್ಷ ವಾಹನ, ಹೀಗೆ ಒಂದೊಂದು ದಿನದ ಒಂದೊಂದು ಉತ್ಸವ. ವಾಯುವಾಹನ, ಶೇಷವಾಹನ, ಅಶ್ವವಾಹನ, ಈ ದಿನಗಳಲ್ಲಿ ಒಂದೂ ದಿನವೂ ಉತ್ಸವಗಳಿಲ್ಲ ಅಂತಿಲ್ಲ. ಇದೊಂದು ದೊಡ್ಡ ಪರ್ವಕಾಲನೆ ಮಾಡಿಬಿಟ್ರಂತೆ. ಯಾಕೆಂದ್ರೆ ಶ್ರೀನಿವಾಸನಿಗೆ ಉತ್ಸವ ಆಗ್ತದೆ. ದೇವರು ಉತ್ಸವದಲ್ಲಿ ಕುಳಿತು ಯಾರೆಲ್ಲ ತನ್ನ ಭಕ್ತರು ನೋಡ್ಲಿಕ್ಕೆ ಬರ್ತಾರೆ ದರ್ಶನಕ್ಕೆ ಅವರನ್ನೆಲ್ಲ ಅನುಗ್ರಹಿಸಿ ಹರಸ್ತಾನಂತೆ. ಇದು ತೋಂಡಮಾನನ ಕಾಲದಲ್ಲಿ ಬಂದ ಅಭಿವೃದ್ಧಿ. ಹಾಗಾಗಿ ಈ ಮಾಸದೊಳಗೆ ಮನೆಗಳಲ್ಲೇನೆ ಶ್ರೀನಿವಾಸನ ಅನೇಕ ಮೂರ್ತಿಗಳನ್ನು ಇಟ್ಟು ಆರಾಧಿಸಿ ಮನೆಗಳಲ್ಲೇ ಒಂದು ರೀತಿ ಗೊಂಬೆ ಉತ್ಸವ ಅಂತ ಮಾಡುವ ಹಾಗೆ ಮಾಡಿಬಿಟ್ರಂತ ಹಿರಿಯರು. ಯಾಕಂದ್ರೆ ಹಿಂದೆಲ್ಲ ಪರ್ವತದ ಬಳಿಗೆ ಹೋಗಿ ಉತ್ಸವ ನೋಡೋದು ಅಷ್ಟು ಸುಲಭ ಇರ್ತಿರ್ಲಿಲ್ಲ. ಹಾಗಾಗಿ ಮನೆಗಳಲ್ಲೇ ಉತ್ಸವ ನಡೀಲಿ, ಶ್ರೀನಿವಾಸನ ಸನ್ನಿಧಾನ ಬರಲಿ, ಅವನ ಅನುಗ್ರಹದಿಂದ ಮನೆಗಳಲ್ಲಿ ಕಲ್ಯಾಣ ಆಗಲಿ ಅಂತ ಹಿರಿಯರು ಮಾಡಿಟ್ರು. ಹಾಗಾಗಿ ಆಶ್ವೀಜ ಮಾಸ ಅದು ಶ್ರೀನಿವಾಸನ ಉತ್ಸವದ ಮಾಸ, ವೈಶಾಖ ಮಾಸ ಶ್ರೀನಿವಾಸನ ಕಲ್ಯಾಣದ ಮಾಸ ಅಂತ ತಿಳಿಸಿದ್ದಾರೆ. ಈ ಉತ್ಸವದ ಮಾಸದಲ್ಲಿ ಇವತ್ತೊಂದು ದಿನ ಶ್ರೀನಿವಾಸ ಕಲ್ಯಾಣದ ಪ್ರವಚನ ಆಗಬೇಕು ಅಂತ ಅಪೇಕ್ಷೆ ಪಟ್ಟದ್ದಕ್ಕೆ ಸ್ವಲ್ಪ ಹೊತ್ತು ಅದನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೇನೆ. ನಿನ್ನೆ ಭಗವದ್ಗೀತೆ 11ನೇ ಅಧ್ಯಾಯ ಆಯಿತು. ಇವತ್ತು 12 ಅಧ್ಯಾಯಗಳನ್ನು ಒಳಗೊಂಡ ಶ್ರೀನಿವಾಸ ಕಲ್ಯಾಣ. ಜಗತ್ಪತಿ ಶ್ರೀನಿವಾಸ ತನ್ನ ಪಾರಮ್ಯವನ್ನು ಭಕ್ತರಿಗೆ ಅರುಹಿದ, ಅವನನ್ನು ಸ್ಮರಣೆ ಮಾಡಿ ನಾವು ಕೃತಾರ್ಥರಾಗಬೇಕು. ಹಾಗಾಗಿ ಬ್ರಹ್ಮರುದ್ರಾದಿ ವಂದ್ಯಂತ್ವಾ ಭಜೆ ವೆಂಕಟನಾಯಕಂ ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ನಮ್ಮ ಎಲ್ಲ ಅನಿಷ್ಟಗಳು ದೂರ ಆಗುವಂತಾಗಬೇಕು, ಇಷ್ಟಗಳು ಪೂರ್ಣ ಆಗಬೇಕು ಅಂದ್ರೆ ಅದು ವೆಂಕಟೇಶನನ್ನು ಶರಣು ಹೋಗಬೇಕು ಅಂತಾರೆ. ಬ್ರಹ್ಮರುದ್ರಾದಿ ವಂದ್ಯನಾದ ಶ್ರೀನಿವಾಸನನ್ನು ನಾವು ನೀವು ಶರಣು ಹೋಗೋಣ, ಅವನಲ್ಲಿ ಭಕ್ತಿ ಪರವಶರಾಗಿ ಪ್ರಾರ್ಥಿಸೋಣ. ನಮ್ಮ ಮನಸ್ಸಿನ ಅಭಿಲಾಷೆಗಳನ್ನು ಪೂರೈಸುವಂತೆ ಆ ಭಗವಂತ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಶ್ರೀಕಾಂತ್ ಅವರು 1 ವರ್ಷ ಆಗಲಿ ಅಂದ್ರು, ಅದು 1 ವರ್ಷ ಮೀರ್ತಿ ಈಗಾಗಲೇ ಭಗವದ್ಗೀತೆಯ ಜ್ಞಾನ ಯಜ್ಞ. ಮಧ್ಯದಲ್ಲಿ ಯಾರು ಆರಾಧನೆ ಬರ್ತದೆ, ಮಧ್ಯದಲ್ಲಿ ಹೀಗೆ ಶ್ರೀನಿವಾಸ ಕಲ್ಯಾಣ, ಜಯತೀರ್ಥರ ಆರಾಧನೆ, ಅಂತೂ ಎಲ್ಲ ಉತ್ಸವಗಳು, ಶ್ರೀಪಾದರಾಜರ ಆರಾಧನೆ, ಅವು ಕಲಿತು ಮನೆ ಒಳಗೆ ಒಂದಲ್ಲ ಒಂದು ಭಗವಂತನ ಭಗವದ್ಭಕ್ತರ ವಿಶೇಷವಾದ
ಅರ್ಚನೆ ಕಥೆ ಶ್ರವಣ ಮಾಡ್ತಾನೇ ಇದ್ದಾರೆ ಆ ದಂಪತಿಗಳು. ಆ ಶ್ರೀಕಾಂತ್ ದಂಪತಿಗಳಿಗೂ ಅವರ ಮಗಳಿಗೂ ಶ್ರೀನಿವಾಸ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರ ಆರೋಗ್ಯ ಐಶ್ವರ್ಯವನ್ನ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಇಲ್ಲಿ ಬಂದ ಶ್ರೋತೃಗಳಾದ ತಮಗೂ ಹಾಗೂ ನನಗೂ ಅವರ ಅವರಿಗೂ ಕೂಡ ಅವರ ಹೆಸರು ಧ್ರುವ ದಂಪತಿಗಳ ಮಗ ಅಚ್ಯುತನಿಗೆ ಹಾಗೂ ಮುಂದೆ ಕಲ್ಯಾಣ ಆಗ್ತಾ ಇದೆ, ಕಲ್ಯಾಣ ನಿಶ್ಚಯ ಆಗಿದೆ. ಇದೇ ಶ್ರೀನಿವಾಸ ಕಲ್ಯಾಣದ ವಿಶೇಷವಾದ ಫಲ ಅವರಿಗೂ ಕೊಟ್ಟು ಆ ದಂಪತಿಗಳು ಮುಂದೆ ಕ್ಷೇಮದಿಂದ, ಒಳ್ಳೆಯ ಕ್ಷೇಮದಿಂದ, ಸ್ಥೈರ್ಯದಿಂದ, ಧೈರ್ಯದಿಂದ ಇರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅನುಗ್ರಹಿಸಲಿ ಭಗವಂತ ಅಂತ ಪ್ರಾರ್ಥಿಸ್ತಾ, ಬಂದಂತಹ ತಮ್ಮೆಲ್ಲರಿಗೂ ಹಾಗೂ ನನಗೂ ಶ್ರೀನಿವಾಸ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಯತ್ ಕರೋಷಿ ಯದಸ್ಯ ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್